दक्षिणामूर्तिसारम्भाम् शङ्कराचार्यमध्यमाम् रमणाचार्यपर्यन्ताम् वन्दे गुरुपरम्पराम् वन्दे गुरुपरम्पराम् वन्दे गुरुपरम्पराम् शुक्लां वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये आङ्गिकं भुवनं यस्य वाचिकं सर्ववाग्मयम् आहार्यं चन्द्रतारादि तं नमः सात्विकं शिवम् ॐ नमो भगवते श्रीरमणाय ॐ नमो भगवते श्रीरमणाय ॐ नमो भगवते ಶ್ರೀರಮಣಾಯ. ಎಲ್ಲರಿಗೂ ನಮಸ್ಕಾರ. ಇಂದಿನ ಪ್ರವಚನ ಕಾರ್ಯಕ್ರಮ ಸ್ವಲ್ಪ ವಿಭಿನ್ನವಾಗೇ ಇರುತ್ತೆ. ಈ ಆತ್ಮ ವಿಚಾರ, ಆತ್ಮಜ್ಞಾನ ಅನ್ನೋ ವಿಷಯ ಬಹಳ ಸೀರಿಯಸ್ ಆಗಿರುವಂಥದ್ದು. ಆದರೆ ಅದು ಸುಲಭ ಅಂತ ಕೂಡ ಹೇಳ್ತಾರೆ ಭಗವಾನ್ ರಮಣರು. ಹಾಗಾಗಿ ಅದನ್ನ ಇನ್ನೂ ಸ್ವಲ್ಪ ಸಿಂಪಲ್ ಆಗಿ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ, ಜನಸಾಮಾನ್ಯರಿಗೂ ಮನ ಮುಟ್ಟುವ ರೀತಿಯಲ್ಲಿ ಇರ್ಲಿ ಅನ್ನೋಕ್ಕೆ ಇದನ್ನ ಇನ್ನಷ್ಟು ಸರಳವಾಗಿ ಜನಪದ ಶೈಲಿಯ ಮೂಲಕ ಹೇಳಕ್ ಹೊರಟಿದ್ದೀನಿ. ಏನಾದ್ರೂ ತಪ್ಪಿದ್ರೆ ದಯಮಾಡಿ ಕ್ಷಮೆ ಇರಲಿ. ಪ್ರಸ್ತುತ ಪ್ರಚಲಿತದಲ್ಲಿರುವ, ಹೆಚ್ಚು ಬಳಕೆಯಲ್ಲಿರುವ ಈ ಮೊಬೈಲ್, ಅದರ ನೆಟ್ವರ್ಕ್, ಇಂಟರ್ನೆಟ್ ವಿಷಯಗಳನ್ನು ಕುರಿತದ್ದಾಗಿದೆ ಈ ಪ್ರಸಂಗ. ಆದ್ರೆ ಅದೇ ಮೊಬೈಲ್, ಇಂಟರ್ನೆಟ್ ನೆಟ್ವರ್ಕ್ಗಳು ಅದೆಲ್ಲ ಹೇಗೆ ನಮ್ಮ ಆಧ್ಯಾತ್ಮ ಸಾಧನೆಗೆ ಅನುಕರಣೆ ಮಾಡ್ಕೊಳ್ಬೋದು ಅನ್ನೋದನ್ನೇ ಇಲ್ಲಿ ನಾವು ಮಾತಾಡೋದು ಇವತ್ತು. ಇದು ಒಂಥರ ಏಕಪಾತ್ರಾಭಿನಯ ರೂಪದಲ್ಲಿ, ಹಳ್ಳಿ ಭಾಷೆಯ ಸೊಗಡಿನಲ್ಲಿ ಸ್ವಲ್ಪ ಇಂಗ್ಲಿಷ್ ಕೂಡ ಮಿಕ್ಸ್ ಆಗಿ, ಜನಪದ ಶೈಲಿಯ ಹಾಡು ಹಾಗೂ ಕತೆ ಮಿಶ್ರಣದೊಂದಿಗೆ ಈ ಥಿಯೇಟರ್ ಪ್ರೆಸೆಂಟೇಷನ್. ಹೊತ್ತಾರೆ ನೀನೆದ್ದು ನೆನೆಯಣ್ಣ ರಮಣರ್ನ, ಮುತ್ತಿನಂತ ಮಾತಾಡ್ದ ಮುನಿದ್ಯಾವ್ರನ. ಹೊತ್ತಾರೆ ನೀನೆದ್ದು ನೆನೆಯಣ್ಣ ರಮಣರ್ನ, ಮುತ್ತಿನಂತ ಮಾತಾಡ್ದ ಮುನಿದ್ಯಾವ್ರನ. ಮುತ್ತಿನಂತ ಮಾತಾಡ್ದ ಮುನಿದ್ಯಾವ್ನ ನೆನೆದಾರೆ ಅತ್ತಿತ್ತ ಮನಸ್ಸು ಹರಿಯದಣ್ಣ. ಮುತ್ತಿನಂತ ಮಾತಾಡ್ದ ಮುನಿದ್ಯಾವ್ನ ನೆನೆದಾರೆ ಅತ್ತಿತ್ತ ಮನಸ್ಸು ಹರಿಯದಣ್ಣ. ಆಹಾ, ಎಂತ ಅದ್ಭುತವಾದ ಪದ. ಒತ್ತಾರೆನೆ ಎದ್ದಿದ್ ಕೂಡ್ಲೆ ಸ್ವಾಮಿ ನೆನ್ಕೊಂಡು ನಮ್ ಕೆಲ್ಸ ಶುರು ಮಾಡಿದ್ರೆ ಏಟ್ ಸಂದಾಗ ನಡೀತದೆ ನಮ್ ದಿನ ಅಂತೀರಾ? ಅಷ್ಟಲ್ದೆ ನಮ್ ಹಿರಿಕರು ಇಂಥ ಪದ್ಗಳು ಬರ್ದವ್ರ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡಣ್ಣ, ಹಾರ್ಯಾರಿ ಮಣ್ಣ ತುಳಿದಾನ. ಹಾರ್ಯಾರಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾನಾರು ಓರುವಂತ ಐರಾಣಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡಣ್ಣ, ಹಾರ್ಯಾರಿ ಮಣ್ಣ ತುಳಿದಾನ. ಹಾರ್ಯಾರಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾನಾರು ಓರುವಂತ ಐರಾಣಿ. ಬೆಳಗಿನ ಜಾವನೇ ಎದ್ದು ದ್ಯಾವ್ರ ಕೈ ಮುಗಿದು ಮಾಡೋ ಕೆಲಸ ಎಲ್ಲ ಚಂದಾಗ್ಲಿ ಅಂತ ಮಾಡೋರು. ಆದ್ರೆ ಈಗ ಅದಕ್ಕೆಲ್ಲ ಪುರ್ಸತ್ತೇ ಇಲ್ಲ. ಲ್ಯಾಪ್ಟಾಪ್ ಹಿಡ್ಕೊಂಡು ಕುಂತ್ಕೊಂಡು ಕೆಲಸ ಮಾಡಿ ರಾತ್ರಿ ಯಾವುದು ಹಗ್ಲು ಯಾವುದು ತಿಳಿದಣ್ಣ. ಲ್ಯಾಪ್ಟಾಪ್ ಹಿಡ್ಕೊಂಡು ಕುಂತ್ಕೊಂಡು ಕೆಲಸ ಮಾಡಿ ರಾತ್ರಿ ಯಾವುದು ಹಗ್ಲು ಯಾವುದು ತಿಳಿದಣ್ಣ.
ಕಣ್ಣುಗೆಣ್ಣೆ ಬುಟ್ಕೊಂಡು ಹೊತ್ತಾರೆ, ಹೊತ್ತುವರೆಗೂ ಕೆಲಸ ಮಾಡಿ ಹೊತ್ತಾರೆ ಮಲಗ್ತಾರೆ. ಕಣ್ಣುಗೆಣ್ಣೆ ಬುಟ್ಕೊಂಡು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡಿ ಹೊತ್ತಾರೆ, ಹೊತ್ತಿಗೆ ಮಲಗ್ತಾರೆ. MNC ಕಂಪ್ನಿಗಾಗಿ ಕೂಸಿ ಬಿಟ್ಟು ತೃಪ್ತಿ ಇಲ್ದೆ ಹಗಲು ರಾತ್ರಿ ದುಡಿಮೆ ಮಾಡ್ತಾವ್ರೆ. MNC ಕಂಪ್ನಿಗಾಗಿ ಕೂಸಿ ಬಿಟ್ಟು ತೃಪ್ತಿ ಇಲ್ದೆ ಹಗಲು ರಾತ್ರಿ ದುಡಿಮೆ ಮಾಡ್ತಾವ್ರೆ. ಹ್ಞೂ ಮತ್ತೆ ಇಷ್ಟ್ರ ಮಧ್ಯದಾಗೆ ದ್ಯಾವ್ರ ನೆನ್ಕೊಳಕ್ ಪುರ್ಸತ್ತಿಲ್ಲದೆ ಅಂತೀನಿ. ಅದೇನ್ ಕಾಲ ಬಂತು ನಾ ಕಾಣಿ ಪ್ರಯೋಜನ ಇಲ್ಲ. 4 ಅಕ್ಷರ ಕಲ್ತಿದೀವಿ ಅಂತ 8 ಕಾಸು ಸಂಪಾದನೆ ಮಾಡ್ತೀವಿ ಅಂತ ತಲೆನೇ ನೀಲಾಕಿಲ್ಲ. ಯಾರು ಹೇಳಿದ್ದು ಕೇಳಂಗಿಲ್ಲ, ಸ್ವಂತ ಬುದ್ಧಿ ಅಂತೂ ಇಲ್ವೇ ಇಲ್ಲ. ಅದೇನ್ ಕಾಲನೋ ನಾ ಕಾಣಿ ಶಿವ. ಆ ಕಾಲ ಚೆಂದವೋ ಈ ಕಾಲ ಚೆಂದವೋ ಯೋಚನೆಯ ಮಾಡಿ ನೀನು ಹೇಳು ಜಾಣ. ತಲೆಯೆಲ್ಲ ಖಾಲಿ ಬಲವಿಲ್ಲ ಮೈಲಿ, ಹೆಚ್ಚು ಕಲಿತರೇನು ಬಂತು ಎಮ್ಮೆ ಕೋಣ. ಹೊಯ್ ಹೆಚ್ಚು ಕಲಿತರೇನು ಬಂತು ಎಮ್ಮೆ ಕೋಣ. ಮುಂಜಾನೆ ಎದ್ದು ಮಹದೇವ ಎಂದು ದೈವ ಪೂಜೆಗೈಯುತ್ತಿದ್ದ ಆ ಕಾಲ. ಮುಂಜಾನೆ ಎದ್ದು ಮಹದೇವ ಎಂದು ದೈವ ಪೂಜೆಗೈಯುತ್ತಿದ್ದ ಆ ಕಾಲ. ಮುಖವನ್ನು ತೊಳೆಯದೆ 3 ಲೋಟ ಕಾಫಿ ಕುಡಿದು ಮತ್ತೆ ಮಲಗಿ ಗೊರ್ಕೆ ಹೊಡೆವ ಈ ಕಾಲ. ಮುಖವನ್ನು ತೊಳೆಯದೆ 3 ಲೋಟ ಕಾಫಿ ಕುಡಿದು ಮತ್ತೆ ಮಲಗಿ ಗೊರ್ಕೆ ಹೊಡೆವ ಈ ಕಾಲ. ಮತ್ತೆ ಮಲಗಿ ಗೊರ್ಕೆ ಹೊಡೆವ ಈ ಕಾಲ. ಆ ಕಾಲ ಚೆಂದವೋ ಈ ಕಾಲ ಚೆಂದವೋ ಯೋಚನೆಯ ಮಾಡಿ ನೀನು ಹೇಳು ಜಾಣ. ತಾಯ್ ತಂದೆ ಗುರುಗಳು ಪ್ರತ್ಯಕ್ಷ ದೇವರು ಎಂದು ಪೂಜೆಗೈಯುತ್ತಿದ್ದ ಆ ಕಾಲ. ತಾಯ್ ತಂದೆ ಗುರುಗಳ ಕತ್ತು ಹಿಡಿದು ಹೊರಗೆ ನೂಕಿ ಗತ್ತು ಗರ್ವ ತೋರುವಂತ ಈ ಕಾಲ. ಗತ್ತು ಗರ್ವ ತೋರುವಂತ ಈ ಕಾಲ. ಆ ಕಾಲ ಚೆಂದವೋ ಈ ಕಾಲ ಚೆಂದವೋ ಯೋಚನೆಯ ಮಾಡಿ ನೀನು ಹೇಳು ಜಾಣ. ತಲೆಯೆಲ್ಲ ಖಾಲಿ ಬಲವಿಲ್ಲ ಮೈಲಿ, ಹೆಚ್ಚು ಕಲಿತರೇನು ಬಂತು ಎಮ್ಮೆ ಕೋಣ. ಹೊಯ್ ಹೆಚ್ಚು ಕಲಿತರೇನು ಬಂತು ಎಮ್ಮೆ ಕೋಣ. ಏನು ಪ್ರಯೋಜನ ಇಲ್ಲ. ಅಲ್ಲ, ಕಾಲ ಬದಲಾತು ಅಂತ ನಮ್ ಜನಗಳೇ ಬದಲಾತಿರೋದು. ಪ್ರಕೃತಿಲಿ ಯಾವುದು ಬದಲಾವಣೆನೇ ಇಲ್ಲ. ಇನ್ನೊಂದು ಸೂರ್ಯ ಬ್ಯಾರೆ ದಿಕ್ನಾಗ ಬಿಡ್ತಾವನ, ಇಲ್ಲ ಚಂದ್ರ ಮೇಲಿನ ಕೆಳಗೆ ಇಳಿದು ಬಂದ್ಬಿಟ್ಟವನ, ನದಿಗಳು ಕೆಳಗಿಂದ ಮೇಲು ಕರಿತಾವ, ಇಲ್ಲ ಭೂಮಿ ಸುತ್ತದಿರ ಕುಣ್ಕೊಂಡ್ ಬರ್ತಾವಲ್ಲ. ಯಾವ ಬದಲಾಗಿಲ್ಲ, ಎಲ್ಲ ಇದ್ದಂಗೆ ಅದೇ. ಬದಲಾತಿರೋದು ನಮ್ ಜನಗಳು. ಸರಿ ಬಿಡಿ, ಜೀವನ ಒಂಥರ ಚಕ್ರ ಇದ್ದಂಗೆ, ಅದ್ ಸುತ್ತಂಗೆಲ್ಲ ನಾವು ಅದ್ರ ಜೊತೆ ಸುತ್ಕೊಂಡು ಬದಲಾಗ್ಬೇಕು ಅಲ್ವೇ. ಇದ್ದಂಗೆ ಇರಕ್ಕಾಗದು. ಇವತ್ತು ಹಿಂಗಿರೋರು ನಾಳೆ ದಿಟ್ಟವಾಗ್ಲೂ ಬದಲಾತಾರೆ. ನಮ್ ಜನಗಳು ಒಂಚೂರು ಹೊಸಿ ಬದಲಾತಾರೆ. ಇವಾಗ ಅವರಲ್ಲೂ ಒಂಚೂರು ಪ್ರೀತಿ ಪ್ರೇಮ ಭಕ್ತಿ ಎಲ್ಲ ಹುಟ್ಟಿ ಒಂಚೂರು ಬದಲಾತಾವ್ರೆ. ಅಲ್ಲ, ಈ ನೋಡಿ ಮೊಬೈಲು, ಈ ಇಂಟರ್ನೆಟ್, ವಾಟ್ಸಪ್, ಫೇಸ್ಬುಕ್ ಎಲ್ಲ ಬಂದ್ಮೇಲಂತೂ ಖಂಡಿತ ದಿಟ್ಟವಾಗ್ಲೂ ಬದಲಾಗವ್ರೆ. ಯಾವೊಬ್ಬ ದಿನ ಬರ್ಲಿ ಜಳಕ ಮಾಡ್ಕೊಂತಾರೆ, ಹೊಸ ಬಟ್ಟೆ ಉಟ್ಕೊಂತಾರೆ, ಪೂಜೆನೂ ಮಾಡ್ತಾರೆ, ಊಟ ಗೀಟನೂ ಎಲ್ಲ ಹೊಸಿ ಚೆನ್ನಾಗೇ ಮಾಡ್ತಾರೆ. ಹಬ್ಬದ್ದೆಲ್ಲ ಹೊಸಿ ಡೀಟೇಲುನು ಈ ಗೂಗಲ್ನಾಗ ತಿಳ್ಕೊಂಡವ್ರೆ. ಒಂಚೂರು ಹೆಂಗೋ ಮಾಡಿ ತಿಳ್ಕೊಂಬಿಟ್ಟವ್ರೆ. ಇದನ್ನೆಲ್ಲ ಮಾಡಿಲ್ಲ ಅಂತ ನೀವು ಅನ್ನಂಗಿಲ್ಲ. ಯಾಕಂದ್ರೆ ನೆನ್ನೆನೂ ಮೊನ್ನೆನೂ ಹಾಕಿರ್ಲಿಲ್ವೇ ವಾಟ್ಸಪ್ ಸ್ಟೇಟಸ್ನಾಗೆ ನಮ್ಮ ಮನೆ ಲಕ್ಷ್ಮಿ ಅಂತ ವರಮಹಾಲಕ್ಷ್ಮಿ ಹಬ್ಬದಾಗೆ ದಸರಾ ದೀಪಾವಳಿನೂ ಆಚರಿಸವ್ರೆ. ಎಲ್ಲಾ ಹಬ್ಬಕ್ಕೂ ಹಾಕ್ತಾರೆ. ಒಂದು ವಿಸ್ ಮಾಡಿ ಫೋಟೋ ಅಂತೂ ಕಂಪಲ್ಸರಿಯಾಗಿ ಹಾಕ್ಬೇಕು. ಅದು ಈ ವರ್ಷದ್ದು 3 ವರ್ಷ ಮುಂದಿನದ್ದು ಗೊತ್ತಿಲ್ಲ, ಹಾಕ್ಬಿಡ್ತಾರೆ. ಒಟ್ಟಿನಾಗೆ ಫೋಟೋ ಮಾತ್ರ ಖಂಡಿತ ಹಾಕ್ಲೇಬೇಕು. ಅಲ್ಲ, ಮನ್ಸ ಅಂದ್ಮೇಲೆ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಅಂತೀನಿ. ಮನ್ಸ ಸಮಾಜ ಜೀವಿ, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು, ಎಲ್ರ ಜೊತೆಗೂ ಪಿರುತಿಯಿಂದ ಸೋಸಲಾಗಿರ್ಬೇಕು. ಹಂಗಂತ ತಾನೇ ಹೇಳ್ಕೊಟ್ಟವ್ರು ನಮ್ಮಪ್ಪ ನಮ್ಮಮ್ಮ. ಅದಕ್ಕೇನೆ ಒಬ್ರೊಬ್ರಿಗೂ 4-6 ಜನ ಅಲ್ಲ, 100 ಜನ, 1000 ಜನ ಫ್ರೆಂಡ್ಸು ಗುರ್ತು ಪರಿಚಯ ಅವ್ರೆ. ಆದ್ರೆ ಎದುರುಗಲ್ಲ. ಆಮ್ಯಾಗ ನೀವ್ ಎದುರುಗ್ ಹೋಗ್ಬಿಟ್ಟಿಲ್ಲ,
ಓ ವಾಟು, ನೀವು ಫೇಸ್ಬುಕ್ನಾಗ ಇಲ್ವಲ್ಲ, ನೀವು ಯಾವ ಗ್ರಾಮದವ್ರು ಅಂತ ಕೇಳ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರೋದು ಸೋಷಲ್ ಮೀಡಿಯಾದಾಗೆ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದ್ರಾಗೆ ಅವ್ರಿಗೆ ಗೊತ್ತಿರೋದು. ಎದುರುಗಲ್ಲ, ಎದುರು ಗೊತ್ತಿಲ್ಲ ನಮ್ಮ ಜನಕ್ಕೆ. ಅಲ್ಲ, ಮನುಷ್ಯ ಸಮಾಜ ಜೀವಿ ಅಲ್ವೇ, ಅದಕ್ಕೆ ಒಂದು ಸೋಷಲ್ ಮೀಡಿಯಾದಾಗೆ ಸೋಷಲ್ ಆಗಿರೋದಪ್ಪ. ಇದ್ರಲ್ಲಿ ಅವ್ರದ್ದೇನ್ ತಪ್ಪು? ಚಿಕ್ಕೋರಿಂದ ನಮ್ಮ ಅಪ್ಪ ಅಮ್ಮ 4 ಜನ ಜೊತೆಗೆ ಬೆರೀರೋ, ಖುಷಿಯಾಗಿರೋ, ಸೋಷಲ್ ಆಗಿರೋ ಅಂತಿದ್ರು. ಆದ್ರೆ ಈಗ ಯಾವ ಅಪ್ಪ ಅಮ್ಮಗೂ ಟೇಮೇ ಇಲ್ಲ. ಮಕ್ಳಿಗೂ ಮೊಬೈಲು, ಟ್ಯಾಬು, ಲ್ಯಾಪ್ಟಾಪು ಅಂತ ಎಲ್ಲ ಕೊಡ್ಸವ್ರೆ. ಅದಕ್ಕೆ ಅವ್ರು ಅದ್ರಾಗೆ ಸೋಷಲ್ ಆಗವ್ರಪ್ಪ. ಅಲ್ಲ, ಈ ಉಮ್ಮಕ್ಕ ಬಂದಾಗಿಂದ ಇದೇನ್ ಮೊಬೈಲು, ವಾಟ್ಸಪ್ಪು, ಫೇಸ್ಬುಕ್ಕು ಅಂತ ಮಾತಾಡ್ತಾ ಇತ್ತಲ್ಲ, ಅದು ಇಲ್ಲಿ ಮೆಡಿಟೇಷನ್ ಸ್ಟಡಿ ಸರ್ಕಲ್ನಾಗೆ ಅವ್ರು ನೋಡಿದ್ರೆ ದ್ಯಾವ್ರು, ಗುರುಗಳು, ಆತ್ಮಜ್ಞಾನ, ಧ್ಯಾನ ಅಂತ ಮಾತಾಡ್ತಾರೆ. ಇವಮ್ಮ ಏನೋ ಮಾತಾಡ್ತಾವ್ರಲ್ಲ ಅಂತ ಲೆಕ್ಕ ಹಾಕ್ತಾ ಇದ್ದೀರಾ? ಇಸ್ಯ ಐತೆ, ಅದಕ್ಕೆ ಇದನ್ನೆಲ್ಲ ಹೇಳ್ತಿರೋದು. ಯಾರ್ಯಾರು ಹೆಂಗೆಂಗೋ ಅವ್ರವ್ರಿಗೆ ಹಂಗಂಗೆ ಅರ್ಥ ಆಗಂಗೆ ಬಿಡ್ಸಿ ಹೇಳ್ಬೇಕಲ್ವೇ, ಅದಕ್ಕೆ ಇದೆಲ್ಲ ಹೇಳ್ತಾ ಇರೋದು. ಅಲ್ಲ, ಈಗ ಮೊಬೈಲ್ ಅಂದ್ರೆ ಯಾರಿಗ್ ಗೊತ್ತಿಲ್ಲ? ಎಲ್ರಿಗೂ ಗೊತ್ತದೆ. ಒಟ್ಟದ ಎಣೆ ಮಗುವಿಂದ ಹಿಡ್ದಿ ಒಣ್ಣಣ್ಣ ಮುದುಕ್ರವ್ರಿಗೂ ಮೊಬೈಲ್ ಗೊತ್ತದಪ್ಪ. ಅದರಲ್ಲೂ ಸ್ಮಾರ್ಟ್ ಫೋನ್ ಅಂತೂ ಓದಿರೋರು, ಓದದೇ ಇರೋರು, ತಿಳಿದೇ ಇರೋರು ಎಲ್ರಿಗೂ ಗೊತ್ತದ. ಈಗಲೂ ನೋಡಿ, ನಾವೆಲ್ಲ ಮೊಬೈಲ್ನಾಗೆ ಗೂಗಲ್ ಮೀಟಾಗ ಕುಂತ್ಕೊಂಡಿಲ್ವೇ? ಹಂಗೇನೆ. ಯಾಕಂದ್ರೆ ಮೊಬೈಲು ನಮ್ಮೆಲ್ರಿಗೂ ಖುಷಿ, ಸಂತೋಷ ಕೊಡ್ತದೆ. ನಾವೆಲ್ಲೇ ಹೋದ್ರು ನಮ್ಮ ಜೊತೆಗೇ ಇರ್ತದೆ. ನಮ್ಮ ಪಾಡಿಗೆ ನಾವು ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಫೋನ್ ಬಳಸ್ಬೋದು. ಯಾರ ತಂಟೆಗೂ ಹೋಗ್ದಿರಂಗೆ ಆನಂದವಾಗಿ ಏಕಾಂತವಾಗಿರ್ಬೋದು. ಅದೇ ತಾನೇ ಭಗವಾನ್ ಹೇಳಿರೋದು, ಸಂತೋಷ ನಿಮ್ಮ ಹತ್ರನೇ ಅದೇ, ಯಾರ ತಂಟೆಗೂ ಹೋಗ್ಬೇಡಿ, ನಿಮ್ಮ ಪಾಡಿಗೆ ನೀವಿರ್ರಿ ಅಂತ. ಅದಕ್ಕೆ ನಾವಾಯ್ತು, ನಮ್ಮ ಮೊಬೈಲ್ ಆಯ್ತು, ನಮ್ಮ ಪಾಡಿಗೆ ಇರ್ತೀವಿ. ಯಾರ ತಂಟೆಗೂ ನಾ ಹೋಗಲ್ಲ, ದಿಟವಾಗ್ಲೂ ಯಾರ ತಂಟೆಗೂ ನಾ ಹೋಗಲ್ಲ. ಎದುರು ಮನೇಲಿ ಏನಾಯ್ತು ನೋಡ್ತಾ ಇರ್ತೀವಿ, ಪಕ್ಕದ ಮನೇಲಿ ಹೆಂಗಂತೆ ಕೇಳ್ತಾ ಇರ್ತೀವಿ. ಎದುರು ಮನೇಲಿ ಏನಾಯ್ತು ನೋಡ್ತಾ ಇರ್ತೀವಿ, ಪಕ್ಕದ ಮನೇಲಿ ಹೆಂಗಂತೆ ಕೇಳ್ತಾ ಇರ್ತೀವಿ. ನಮ್ಗ್ಯಾಕೆ ಅಂತಾನೆ ಎಲ್ಲಾರ ಬಿಸಿದಾಗು ಮೂಗ್ ತೂರಿಸ್ತಿರ್ತೀವಿ. ನಾ ತಂಟೆಗೂ ನಾ ಹೋಗಲ್ಲ, ದಿಟವಾಗ್ಲೂ ಯಾರ ತಂಟೆಗೂ ನಾ ಹೋಗಲ್ಲ. ನಿಜವಾಗ್ಲೂ ನಾವ್ ಯಾರ ತಂಟೆಗೂ ಹೋಗಲ್ಲಪ್ಪ. ಯಾಕಂದ್ರೆ ನಮ್ಮ ಮನೇಲೇ ಇರಲ್ಲ. ಇದ್ರು ನಾವಿರೋದು ಅಪಾರ್ಟ್ಮೆಂಟ್ ಅಲ್ಲಿ. ಮೇಲ್ಗಡೆ ಮನೇಲಿ ಯಾರವ್ರೆ, ಕೆಳಗಡೆ ಮನೆಗೆ ಯಾರವ್ರೆ, ಪಕ್ಕದಾಗ ಯಾರವ್ರೆ ನಮಗ್ ಗೊತ್ತಿಲ್ಲ. ಅದ್ರಾಗೂ ನಮ್ದು ಅವಿಭಕ್ತ ಕುಟುಂಬ. ಗಂಡನ್ಗೆ ನೈಟ್ ಶಿಫ್ಟ್, ಹೆಂಡತಿಗೆ ಮಾರ್ನಿಂಗ್ ಶಿಫ್ಟ್. ನಮ್ದೇ 108 ಕತೆ. ಇದ್ರಲ್ಲಿ ಇವೆಲ್ಲ ನಮ್ಗೆ ಹೆಂಗ್ ಗೊತ್ತಿರ್ತದೆ? ಯಾರ ತಂಟೆಗೂ ನಾ ಹೋಗಲ್ಲ, ದಿಟವಾಗ್ಲೂ ಯಾರ ತಂಟೆಗೂ ನಾ ಹೋಗಲ್ಲ. ವಾಟ್ಸಪ್ ಸ್ಟೇಟಸ್ ನೋಡ್ತಾ ಇರ್ತೀವಿ, ಫೇಸ್ಬುಕ್, ಇನ್ಸ್ಟಾ ಸ್ಟೋರಿ ನೋಡ್ತೀವಿ. ವಾಟ್ಸಪ್ ಸ್ಟೇಟಸ್ ನೋಡ್ತಾ ಇರ್ತೀವಿ, ಫೇಸ್ಬುಕ್, ಇನ್ಸ್ಟಾ ಸ್ಟೋರಿ ನೋಡ್ತೀವಿ. ಸ್ನ್ಯಾಪ್ಚಾಟು ಇಲ್ಲ ಅಂದ್ರೆ ಟ್ವೀಟ್ ಅಂತೂ ಮಾಡ್ತೀವಿ. ಒಟ್ನಲ್ಲಿ ಯಾರ ತಂಟೆಗೂ ನಾ ಹೋಗಲ್ಲ, ದಿಟವಾಗ್ಲೂ ಯಾರ ತಂಟೆಗೂ ನಾ ಹೋಗಲ್ಲ. ಅಯ್ಯೋ ಬುಡಿ, ಲೋಕದಾಗ ಇದೆಲ್ಲ ಕಾಮನ್ನು, ಇಷ್ಟು ಇಲ್ಲ ಅಂದ್ರೆ ಹೆಂಗೆ? ಆದ್ರೆ ಟೀಮೇ ಪ್ರಾಬ್ಲಮ್ಮು, ಯಾವುದಕ್ಕೂ ಪುರ್ಸತ್ತೇ ಇಲ್ಲ. ಆಗಿನವ್ರು ನೋಡ್ರಿ, ಮನೆ ಕೆಲಸನೂ ಮಾಡೋರು, ಅಡುಗೆನೂ ಮಾಡೋರು, ಪೂಜೆನೂ ಮಾಡೋರು, ಮಕ್ಕಳನ್ನೂ ನೋಡ್ಕೊಳ್ಳೋರು, ಮನೆ ಮಂದಿಗೂ ಅಂತನೂ ಸಮಯ ಕೊಡೋರು. ಆದ್ರೆ ಈಗ ಅದಕ್ಕೆಲ್ಲ ಟೈಮೇ ಇಲ್ಲ. ಟೈಮ್ ಇಲ್ಲ ಅನ್ನೋ ಮಂತ್ರ ಜಪನೇ ನಡೀತಾ ಇತ್ತು.
ಅಲ್ಲ ಮೊಬೈಲ್ನಾಗ ವಾಟ್ಸಪ್ ಸ್ಟೇಟಸ್ಸು ಸ್ಟೋರಿ ಇನ್ಸ್ಟಾಗ್ರಾಮ್ ಅದೆಲ್ಲ ಒಂದ್ 2-3 ಗಂಟೆ ಕಾಲ ನೋಡ್ತೀವಿ ಅಷ್ಟೇನೆ. ಅದಕ್ಕಿಂತ ಜಾಸ್ತಿ ಏನ್ ನೋಡಲ್ಲ. ಆದ್ರೆ ನಮಗ್ ಟೈಮ್ ಇಲ್ಲ. ಅಲ್ಲ ಇವಾಗ ಇರೋರ್ಗೆಲ್ಲ ಆನ್ಲೈನ್ ಅಲ್ವಾ, ಅದಕ್ಕೆ ಇದೆಲ್ಲ. ಗಂಡ ಹೆಂಡತಿ ಮಾತು ಫೋನ್ನಾಗೆ, ಮಕ್ಕಳ ಜೊತೆ ಮಾತು ಫೋನ್ನಾಗೆ, ಕ್ಲಾಸು ಆನ್ಲೈನ್ನಾಗೆ, ಆಫೀಸ್ ಮೀಟಿಂಗು ಕಾಲು ಅಂತ ಲ್ಯಾಪ್ಟಾಪು ಮೊಬೈಲ್ನಾಗೆ. ಹ್ಮ್ ಇನ್ನು ದೇವ್ರ ಪೂಜೆ ಮಾಡ್ತಾ ಇದ್ದೀವಿ, ಶ್ಲೋಕ ಹೇಳೋಣ ಅಂದ್ರೆ ಅದನ್ನು ಮೊಬೈಲ್ನಾಗ ಯೂಟ್ಯೂಬಾಗ ಬಿಟ್ಬಿಡ್ರಿ, ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಅದೇ ಹೇಳ್ತಾ ಇರ್ತದೆ. ಕಡೆಯ ಪಕ್ಷ ಸತ್ಸಂಗ ಅದ್ನು ಝೂಮು ಗೂಗಲ್ ಮೀಟು ಮಾಡ್ಬಿಟ್ಟವ್ರೆ. ಇದ್ರಲ್ಲಿ ನಮ್ದೇನಪ್ಪ ತಪ್ಪು? ಇದೆಲ್ಲ ಬಳಸ್ಲೇಬೇಕಲ್ವೇ? ಇನ್ನು ಅಡಿಗೆ ಊಟದ ಬಗ್ಗೆ ಬಿಡ್ರಿ, ನಮಗ್ ಚಿಂತೆನೇ ಇಲ್ಲ. ಅಲ್ಲ ಈಗಿನವ್ರಿಗೆ ಅದ್ರ ಬಗ್ಗೆ ಅಷ್ಟೊಂದು ಚಿಂತೆ ಇಲ್ಲ. ಯಾಕಂದ್ರೆ ಸ್ವಿಗ್ಗಿ 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 ಬಿಗ್ ಬಾಸ್ಕೆಟ್ ಝೊಮ್ಯಾಟೊ ಡನ್ಸೋ ಫ್ಲಿಪ್ಕಾರ್ಟ್ ಅಮೆಜಾನ್ ಮೀಶೋ ಸ್ವಿಗ್ಗಿ 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 ಬಿಗ್ ಬಾಸ್ಕೆಟ್ ಝೊಮ್ಯಾಟೊ ಡನ್ಸೋ ಫ್ಲಿಪ್ಕಾರ್ಟ್ ಅಮೆಜಾನ್ ಮೀಶೋ ಜೆಪ್ಟೋ ಇಕಾರ್ಟ್ ಬ್ಲಿಂಕಿಟ್ ಪೋಟಾರು ಓಲಾ ಹೊಯ್ಯಾರೆ ಹೊಯ್ಯ ಉಬರು ನಮ್ ಯಾತ್ರಿ ಹೊಯ್ಯಾರೆ ಹೊಯ್ಯ ಎಲ್ಲಾನು ಸಿಕ್ತೈತೆ ಮನೆ ಬಾಕ್ಲಿಗ್ ಬರ್ತೈತೆ, ಎಲ್ಲಾನು ಸಿಕ್ತೈತೆ ಮನೆ ಬಾಕ್ಲಿಗ್ ಬರ್ತೈತೆ. ಲೋಕಾನೆ ನನ್ ಕೈಲಿ, ಲೋಕಾನೆ ನನ್ ಕೈಲಿ, ಲೋಕಾನೆ ನಮ್ ಕೈಲಿ. ಅಲ್ಲ ಈ ಮೊಬೈಲು ಇಂಟರ್ನೆಟ್ ಬಂದಾಗಿನಿಂದ ಗ್ಯಾಡ್ಜೆಟ್ಸ್ಗಳು ಹಿಡ್ಕೊಂಡು ಎಲ್ಲ ಲೋಕನೇ ನನ್ ಕೈಲಿ ಅಂತ ಇದೀವಿ. ಭಗವಾನ್ರು ಏನಂತಾರೆ, ಆ ನಾನು ಅನ್ನೋದಿದ್ರೆ ಅಲ್ವೇ ಈ ಲೋಕ, ಇಲ್ಲಾಂದ್ರೆ ಇವೆಲ್ಲ ಎಲ್ಲಿ? ಹಂಗಾಗಿ ನಾನ್ ಯಾರು ಅಂತ ಕೇಳ್ರಿ ಅಂತಾರೆ. ನಿಜವಾದ ಆನಂದ ಯಾವಾಗ್ಲೂ ಇರೋ ಸಂತೋಷನ ಕಂಡ್ಕೊಳ್ರಿ. ಈ ಲೋಕದೊಳಗಡೆ ನೀನೋ ನಿನ್ನೊಳಗಡೆ ಲೋಕನೋ ಅಂತ ಅವಾಗ ಗೊತ್ತಾಯ್ತದೆ ನಿಮ್ಗೆ ಅಂತ. ಅಲ್ಲ ಈ ಇಂಟರ್ನೆಟ್ ಎಲ್ಲ ಬೇಕಾಗಿಲ್ಲ ಅವಾಗ. ಇನ್ನರ್ ನೆಟ್ ಇಂಟರ್ನ್ ಒಳಗ್ ಟರ್ನ್ ಆಗ್ರಿ, ಇನ್ನರ್ ನೆಟ್ ಕನೆಕ್ಟ್ ಆಗ್ರಿ ಅಂತಾರೆ. ಆದ್ರೆ ನಾವು ಆನಂದ ಸಂತೋಷ ಎಲ್ಲ ಅದೇ ನಮ್ಮ ಹತ್ರನೇ. ಎಲ್ಲದೆ ಇಂಟರ್ನೆಟ್ ಮೊಬೈಲ್ನಾಗೆ, ಮೊಬೈಲ್ನಾಗದೆ. ಅದರಲ್ಲೂ ಆನ್ಲೈನ್ ಶಾಪಿಂಗ್, ಆಹಾ ಏನ್ ಸಂತೋಷ. ಆನ್ಲೈನ್ ಶಾಪಿಂಗ್ನಾಗೆ ಒಂದೊಂದು ವಸ್ತುಗೂ ಈ ದಸರಾ ದೀಪಾವಳಿ ಹಬ್ಬಗಳೆಲ್ಲ ಬಂದ್ಬಿಟ್ರೆ ಅಂತೂ ಏನ್ ಡಿಸ್ಕೌಂಟ್ ಮೇಲೆ ಡಿಸ್ಕೌಂಟು, ಹಬ್ಬ 50-80% ಡಿಸ್ಕೌಂಟು. ಒಂದ್ ತಗೊಂಡ್ರೆ ಒಂದ್ ಫ್ರೀ. ಯಾರಾದ್ರೂ ನೀವು ಪ್ರೈಮ್ ಕಸ್ಟಮರ್ ಅದು ಇದು ಆಗ್ಬಿಟ್ಟಿದ್ರೆ ಅಂತೂ ಇನ್ನೂ ಏನೇನೋ ಸಿಕ್ಕಾಬಟ್ಟೆ ಆಫರ್ಗಳು, ಕೇಳಂಗೆ ಇಲ್ಲ. ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕು? ಅಪ್ಪ ಎಷ್ಟು ಖುಷಿ, ಎಷ್ಟು ಸಂತೋಷ. ಎಲ್ಲಿ ಗಂಟ ಈ ಖುಷಿ ತಗೊಂಡಿರೋ ವಸ್ತು ಹಳೇದೋ ಖಾಲಿನೋ ಆಗೋ ಗಂಟ. ಆಮ್ಯಾಲೆ ತಿರ್ಗಾ ದುಃಖ ಬೇಜಾರು. ಏನ್ ಮಾಡೋಣ? ಈ ಆನಂದ ಇನ್ನೆಲ್ಲಿ ಸಿಗ್ತದೆ? ಇನ್ನೊಂದೇನಾರು ಇರ್ಬೋದು, ಇರ್ರಿ ಹುಡ್ಕನ ಅಂತೀವಿ. ಭಗವಾನ್ ಹೇಳೋ ಸುಖ ಹ್ಯಾಪಿನೆಸ್ಸು ನಮ್ ಒಳಗಡೆನೆ ಐತೆ. ಹೊರ್ಗಡೆ ಇರೋ ಯಾವ್ದ್ರಿಂದನೂ ಸಿಗಲ್ಲ. ಡಿಸ್ಕೌಂಟ್ ಸೇಲ್ ಅಲ್ಲ, ಫುಲ್ ಫ್ರೀ. ಎಲ್ಲರೂ ಪ್ರೈಮ್ ಮೆಂಬರ್, ಎಲ್ಲರೂ ಪ್ರೈಮ್ ಮೆಂಬರ್. ಏನು ಕಾಸು ಗೀಸು ಏನು ಕಟ್ಟಂಗಿಲ್ಲ. ನಿಮ್ಮೊಳಗೆ ಐತೆ ನೋಡ್ರಿ ಆ ಸಂತೋಷ, ಅದೇ ನಿಮ್ಮ ಆಧಾರ ಅಂತಾರೆ. ಆಧಾರನ? ಅದೇ ಆಧಾರನು ಪ್ಯಾನ್ ಕಾರ್ಡು ಅದೆಲ್ಲ ಲಿಂಕ್ ಮಾಡ್ಬಿಟ್ಟಿದೀವಿ. ಆಧಾರ ಐತೆ, ನಮ್ ಫೋಟೋ ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಹಾಕಿ ಆಧಾರ ಕಾರ್ಡ್ ಐತೆ ನಮ್ ತಾವ್ ಐತೆ. ಆಧಾರ ಅಲ್ಲ, ಈ ನಾನ್ ಯಾರು ಅನ್ರಿ, ಆ ಯೋಚನೆನ ಹುಡುಕ್ರಿ, ಅದ್ರ ಮೂಲನ ಹಿಡ್ಕೊಳ್ರಿ. ಅದೇ ನಿಮ್ಮ ಆಧಾರ, ಅದೇ ನಿಮ್ ಸಂತೋಷ ಅಂತಾರೆ. ಈ ಜೀವನ ಕೂಡ ಒಂಥರ ಮೊಬೈಲ್ ಇದ್ದಂಗೆ. ನಾವ್ ಎಲ್ಲೇ ಹೋದ್ರೂ ಇಂಟರ್ನೆಟ್ ಐತಾ,
ವೈಫೈ ಆಯ್ತಾ, ಅದಕ್ಕೇನು ಪಾಸ್ವರ್ಡು ಅಂತ ನೋಡ್ತಾ ಇರ್ತೀವಿ. ಅದೇ ಥರ ಈ ಜೀವನದಲ್ಲೂ ಮನೆ ಬಿಟ್ಟು ಎಲ್ಲೋದ್ರೆ ಖುಷಿ ಐತೆ, ಇಲ್ಲಂತೂ ಇಲ್ಲಪ್ಪ. ಮನೆ ಬಿಟ್ಟು ಎಲ್ಲ ನಾವು ಹೋಗ್ಬೇಕು. ಹಾಂ, ಟ್ರೆಕ್ಕಿಂಗು, ಟ್ರಾವೆಲಿಂಗು, ವಾಕಿಂಗು, ಜಾಗಿಂಗು, ಟೆಂಪಲಿಂಗು ಅಂತ ಎಲ್ಲೆಲ್ಲೆಲ್ಲೆಲ್ಲ ಹೋಯ್ತಾನೆ ಇರ್ತೀವಿ. ಏನು ಸುಖ? ಎಷ್ಟೇ ಒಳ್ಳೆ ಲ್ಯಾಪ್ಟಾಪ್ ಇದ್ರೂ, ಎಷ್ಟೇ ಒಳ್ಳೆ ಐಫೋನ್ ಇಟ್ಕೊಂಡಿದ್ರು, ಒಳ್ಳೆ ಸಿಗ್ನಲ್ ಇರಬೇಕು, ಇಂಟರ್ನೆಟ್ ಕನೆಕ್ಷನ್ ಕರೆಕ್ಟಾಗಿರಬೇಕು. ಆವಾಗಲೇ ಅದು ವರ್ಕ್ ಆಗೋದು. ಇಲ್ಲಾಂದ್ರೆ ಖಾಲಿ ಫೋನು ಮಡಿಕೊಂಡು ಏನು ಮಾಡೋಣ? ಹಂಗೆ ಹಂಗೇನೆ ಈ ಜೀವನದಾಗು ಆಚೆಗೆಲ್ಲೋ ಇಲ್ಲ, ಇಂಟರ್ನೆಟ್ನಾಗಿಲ್ಲ, ಇನ್ನರ್ನೆಟ್ನಾಗದೆ. ವಾಕಿಂಗು ಜಾಗಿಂಗಲ್ಲ, ಒಳಗಡೆ ನಿಮ್ಮೊಳಗದೆ ಇನ್ನರ್ನೆಟ್ನೊಳಗೆ. ನಾವು ಹುಡ್ಕೋ ಮಾಮೂಲಿ ನೆಟ್ವರ್ಕು ಆಚೆ ಐತೆ. ಅರೆ ಭಗವಾನ್ ಹೇಳೋ ಇನ್ನರ್ ಕನೆಕ್ಷನ್ನು ಆಚೆ ಅಲ್ಲ, ನಮ್ಮೊಳಗೇ ಐತೆ. ಒಳಕ್ಕೆ ಹೋಗು ಅಂತಾರೆ. ನಾವು ಯಾರಿಗಾರು ಫೋನ್ ಮಾಡಿದ್ರೆ ಅಲೋ ಸರಿಯಾಗಿ ಕೇಳ್ತಾ ಇಲ್ಲ, ನೆಟ್ವರ್ಕ್ ಕವರೇಜ್ ಇಲ್ಲ ಅನ್ಸುತ್ತೆ, ಆಚೆ ಬಾ ಅಂತೀವಿ. ಆದ್ರೆ ಭಗವಾನ್ರು ಆಚೆ ಎಲ್ಲೂ ಹೋಗ್ಬೇಡ, ಹೊರಗಡೆ ಇಲ್ಲ ಸಂತೋಷ, ಒಳಕ್ ಹೋಗು, ನಿನ್ನೊಳಗೋಗು, ಹೊರಗಲ್ಲ ಅಂತಾರೆ. ಆದ್ರೆ ನಾವು ಗಮನನೇ ಕೊಡಲ್ಲ, ಯಾಕಂದ್ರೆ ಫ್ರೀ ಅಲ್ವಾ? ಬಿಡು, ಅಯ್ಯೋ ಫ್ರೀ ತಾನೆ, ಇವತ್ತಲ್ದರೆ ನಾಳೆ ನೋಡೋಣ, ನಾಳೆ ಮಾಡೋಣ ಅಂತ ಉಡಾಫೆ, ಎಲ್ಲದಕ್ಕೂ ಉಡಾಫೆ. ಏ ಚಿಕ್ಕ ವಯಸ್ಸಿನಾಗ ಯಾರನ ಆತ್ಮವಿಚಾರ ಆತ್ಮಜ್ಞಾನ ಅಂತ ಕುಂತ್ಕೊಂತಾರ? ಸುಮ್ಮನಿರು. ಇವಾಗ ಮದ್ವೆ ಮಕ್ಳೆಲ್ಲ ಆಗ್ಲಿ, ಕೆಲ್ಸದೆಲ್ಲ ಸೆಟ್ಲ್ ಆಗು, ಒಂದ್ ಮನೆ ಮಾಡು, ಆಮೇಲೆ ನೋಡ್ಕೊಳ್ಳೋಣ. ಅದು ಆಯ್ತು. ಏ ಇವಾಗ ನಿನ್ ಮಕ್ಳು ಇದೆಲ್ಲ ಮದ್ವೆ ಮಾಡೋದ್ ಬಿಟ್ಟು ಅವ್ರನ್ನೆಲ್ಲ ನೋಡ್ಕೊಳ್ಳೋದ್ ಬಿಟ್ಟು ಆತ್ಮಜ್ಞಾನ ಅಂತೆ, ಆತ್ಮವಿಚಾರ ಅಂತೆ. ಈಗ ಬಿಡ, ಇನ್ನೂಸಿ ಆಗ್ಲಿ, ವಯಸ್ಸಾಗ್ಲಿ. ನಿಂಗೇನ್ ವಯಸ್ಸಾಗೋಗೈತಾ? ಇನ್ನ 60. ಇದೆಲ್ಲ ಮಾಡು, ಇದೆಲ್ಲ ಮುಗೀಲಿ, ಆಮೇಲೆ ಆತ್ಮವಿಚಾರ ಮಾಡಿದ್ರಾಯ್ತು, ಏನಂತೆ. ಸಮಯ ಮುಂದಕ್ಕೆ ಆಗ್ತಾನೇ ಇರ್ತೀವಿ. ಯಾವಾಗ ನೋಡೋದು ನಾವು? ಈ ಇಂಟರ್ನೆಟ್ ಲೋಕದಲ್ಲೇ ಮುಳುಗೋಗ್ಬಿಟ್ರೆ ಇನ್ನರ್ನೆಟ್ ಲೋಕಕ್ಕೆ ಯಾವಾಗ ಹೋಗೋದು? ನಮ್ಗೆ ಈ ಹೊರ್ಗಡೆ ಇರೋ ಯಾವುದ್ರಿಂದನೂ ಖುಷಿ ಇಲ್ಲ, ಇದ್ರಲ್ಲಿ ಏನು ಸಿಗಲ್ಲ ಅಂತ ಓಸಿ ಸ್ವಲ್ಪ ಜಾಸ್ತಿ ಅರ್ಥ ಆದಾಗ, ಸರಿ ಭಗವಾನ್ ಹೇಳೋರೆ ಹೇಳ್ದಂಗೆ ಒಳಿಕ್ ಹೋಗಿ ನೋಡೋಣ ಅಂತೀವಿ. ಆಗಾಗ್ಲೇ ಏನಾಗಿರ್ತದೆ, ಈ ಮೊಬೈಲು ಯೂಸ್ ಮಾಡಿ 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 ಹಳೇದಾಗೋಗಿರ್ತತಲ್ಲ, ಹಳೇದೋದ್ಮೇಲೆ ಏನಾಯ್ತದೆ, ಮೆಮರಿ ಫುಲ್, ವರ್ಕ್ ಆಗಲ್ಲ, ಹ್ಯಾಂಗ್ ಆಯ್ತಾ ಇದೆ. ಏನಪ್ಪ ಮಾಡೋದು? ಹಂಗೆ ಈ ಮನ್ಸುನು ಧ್ಯಾನಕ್ಕೆ ಅಂತ ಕುಂತ್ಕೊಳ್ಳಿ, ನೂರಾರು ಯೋಚನೆ, ಬ್ಯಾಡ್ದಿರೋದು ಬೇಕಾಗಿರೋದು ಎಲ್ಲ ಯೋಚನೆ. ಧ್ಯಾನಕ್ಕೆ ಕುತ್ಕೊಂಡಾಗ ಎಲ್ಲ ಯೋಚನೆ. ಇಲ್ಲ ಅಂದ್ರೆ ಓ ಟೀಮ್ ಅದೇ ಒಂಚೂರು ಧ್ಯಾನಕ್ಕೆ ಹೋಗೋಣ, ಆವಾಗೇ ಯೋಚನೆ ಬರೋದು. ಇದಕ್ಕೂ ಒಂದು ಉಪಾಯ ಐತೆ, ಇರ್ರಿ ಹೇಳ್ತೀನಿ. ಇದಕ್ಕೂ ಒಂದು ಉಪಾಯ ಐತೆ. ಈ ಮೊಬೈಲ್ನಾಗೆ ಈ ಬೇಡದೇ ಇರೋದು ಎಷ್ಟೊಂದು ಆ್ಯಪ್ಗಳು, ಆಮೇಲೆ ಫೋಟೋಗಳೆಲ್ಲ ಬೇಡದೇ ಇರೋದು ಇದ್ರೆ ಏನು ಮಾಡ್ತೀವಿ? ಡಿಲೀಟ್. ಮೆಸೇಜ್ಗಳು ಗ್ರೂಪ್ನಾಗ ಬರ್ತಾನೇ ಇರ್ತವೆ, ಡಿಲೀಟ್. ಸ್ವಲ್ಪಾರು ಜಾಗ ಇರಲಿ ಅಂದ್ಬಿಟ್ಟು ಡಿಲೀಟ್ ಮಾಡ್ತೀವಲ್ವಾ? ಹಂಗೆ ನಮ್ಮ ಮನಸ್ನಾಗ ಬರೋ ಆಲೋಚನೆಗಳು ಬಂದಾಗ ಒಂದೊಂದೇ ಯೋಚನೆ, ಇದು ಯಾರಿಗೆ, ಈ ಯೋಚನೆ ಯಾರಿಗೆ, ಈ ಯೋಚನೆ ಯಾರಿಗೆ, ನನಗೆ, ಹಂಗಂದ್ರೆ ನಾನು ಯಾರು ಅಂತ ಆ ಡಿಲೀಟ್ ಬಟನ್ನ ಒತ್ತಾನೇ ಇರ್ಬೇಕು. ಆ ಯೋಚನೆಗಳನ್ನೆಲ್ಲ ತೆಗಿತಾನೇ ಇರ್ಬೇಕು. ಸುಮ್ಮನೆ ಡಿಲೀಟ್ ಒತ್ಬಿಟ್ರೆ ಏನಾಗೋಯ್ತದೆ? ಹೊಸ ಟೆಕ್ನಾಲಜಿ ಆಗಿರೋ ಮೊಬೈಲ್ನಾಗೆ ಎಲ್ಲೋ ಹೋಗಿ ರೀಸೈಕಲ್ ಬಿನ್ನಾಗ ಒಂದು 30 ದಿನ ಕುತ್ಕೊಂಡ್ಬಿಡ್ತದೆ. ಅದೊಂದು 30 ದಿನ ಕುತ್ಕೊಂಡ್ರೆ ಇನ್ನು ಅದನ್ನೊಂದ್ಸತಿ ಡಿಲೀಟ್ ಮಾಡ್ಬೇಕು. ಈ ಮನ್ಸು ಹಂಗೇನೆಯ, ಒಂದ್ಸತಿ ಅವ್ರು ಬೇಡ ಬಿಡು ತೆಗಿಯೋಣ ಅಂತ ಮನ್ಸಿನ ತೆಗೆದ್ರೆ ಎದುರಿಗೆ ಬಂದಾಗ ಓ ನೋಡ್ದ ಬಂದವ್ರವರು, ನಮ್ಮ ಮನ್ಸು ಅಲ್ಲೇ ಆ ಯೋಚನೆ ಬೇಡ ಅಂದಿದ್ದೇ ಮಾಡೋದು. ಪರ್ಮನೆಂಟ್ ಡಿಲೀಟು, ಒಂದೇ ಸತಿ ರೀಸೈಕಲ್ ಬಿನ್ನಾಗೂ ಹೋಗ್ಬಿಡಪ್ಪ, ಪರ್ಮನೆಂಟ್ ಡಿಲೀಟ್ ಕೊಟ್ಬಿಡ್ಬೇಕು. ಒಯ್ತಾ ಇರ್ಬೇಕು ಆ ತಾಟು, ಆ ಯೋಚನೆ. ಆವಾಗ್ನೇಯ ನಮ್ಮ ಮನಸ್ಸು ಸ್ವಲ್ಪ ಖಾಲಿ ಆಗದು. ಡೀಪಾಗಿ ಆತ್ಮ ಅನ್ನೋ ವೈಫೈಗೆ ಕನೆಕ್ಟ್ ಆಗೋದು, ಸ್ಪೀಡಾಗಿ ವರ್ಕ್ ಆಯ್ತದ ಅವಾಗ.
ನೆಟ್ವರ್ಕ್ ಒಳ್ಳೆ ಫುಲ್ ಇರೋ ಜಾಗಕ್ಕೆ ಹೋದ್ರೆ ಹೆಂಗ್ ಮೊಬೈಲ್ ಸ್ಪೀಡಾಗಿ ವರ್ಕ್ ಆಗ್ತಾ ಇತ್ತು. ಆ ರೆಂಡರ್ಗೆ ಹಾಕಿದ್ದೀನಿ ಅಂತಾರೆ, ಆ ಮೆಸೇಜ್ ಕಳಿಸ್ತಾ ಇದ್ದೀನಿ ಅಂತಾರೆ, 106 ಫೋಟೋಗಳು ಕಳಿಸ್ತೀನಿ ಅಂತಾರೆ. ನೆಟ್ವರ್ಕ್ ಸ್ಪೀಡ್ ಆಗಿದ್ರೆ ಬೇಗ ಬಂದ್ಬಿಡ್ತದೆ. ಹಂಗೆ ಖಾಲಿ ಮನ್ಸಿದ್ರೆ ಯೋಚನೆಗಳನ್ನೆಲ್ಲ ಡಿಲೀಟ್ 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 ಅಂತ ಖಾಲಿ ಕಿತ್ತಾಕ್ಬಿಟ್ರೆ ಮನ್ಸು ಕ್ಲೀನಾಗಿ ಖಾಲಿ ಆಗಿರ್ತದೆ. ಬರೀ ಆತ್ಮ ಇನ್ನರ್ ನೆಟ್ ಕನೆಕ್ಟ್ ಆಗ್ಬಿಟ್ಟು ನಾನ್ ನಾನ್ ನಾನು ಅಂತಿರ್ತದೆ. ಅಲ್ಲ, ನಮ್ಗೇನು ಯೋಚನೆ ಮಾಡ್ಬೇಕು ಅಂತ ಆಸೆನಾ? ಜೀವನ ನಡೆಸ್ಬೇಕಪ್ಪ, ಅದಕ್ಕೆ ಇದೆಲ್ಲ ಬರ್ತದೆ ಅಂತೀರಾ? ಎಲ್ಲ ಯೋಚನೆ ಬಂದ್ಬಿಟ್ಟು ಹೋಯ್ತವೆ, ಒಂದೆರಡು ದಿನ ಇದ್ದಂಗೆ ಬಿಡ್ತದೆ. ಇನ್ನೇನ್ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ಹಿಡ್ಕೊಳ್ಳೋದು ಬೇಡ, ಬಿಡೋದು ಬೇಡ. ಎಲ್ಲ ಒಂದೊಂದು ಯೋಚನೆಗೂ ಡಿಲೀಟ್ ಬಟನ್ ಒತ್ರಿ ಅಂತಾರೆ ಭಗವಾನ್. ಪರ್ಮನೆಂಟ್ ಮರಿಬಾರ್ದ ಮೇಲೆ ಪರ್ಮನೆಂಟ್ ಡಿಲೀಟ್ ಬಟನ್ ಒತ್ರಿ ಅಂತಾರೆ. ಸರಿ, ಹಂಗಂತ ಖಾಲಿ ಫೋನ್ ಹಿಡ್ಕೊಂಡಾರ? ಚಾರ್ಜ್ ಅನ್ನ ಮಾಡ್ಬೇಕು ತಾನೆ. ಫೋನಾಗ ಏನು ಇಲ್ಲ ಅಂದ್ರು ಅಟ್ಲೀಸ್ಟ್ ಮಾತಾಡಕ್ಕನ ಚಾರ್ಜ್ ಅನ್ನ ಮಾಡ್ಬೇಕು ತಾನೆ. ಅದೇ ತರ ಈ ದೇವಕ್ಕೂ ಊಟ ತಿಂಡಿ ದೇವ್ರು ಧ್ಯಾನ ಉಪವಾಸ ಅಂತ ಹೇಳಿ ಚಾರ್ಜ್ ಮಾಡ್ತಾ ಇರ್ಬೇಕು. ಅದರಲ್ಲೂ ಈ ಧ್ಯಾನ ಮೌನ ಅನ್ನೋ ಎಕ್ಸ್ಟ್ರಾ ರೀಚಾರ್ಜ್ ಮಾಡ್ತಾ ಇರ್ಬೇಕು. ಹೆಂಗೆ ಅಂದ್ರೆ ಬ್ಯಾಟ್ರಿ 50% ಬರ್ತಾ ಇದ್ದಂಗೆ ಚಾರ್ಜ್ಗೆ ಹಾಕ್ಬಿಡೋಣ. ನಾನು ಪವರ್ ಬ್ಯಾಂಕ್ ಇಟ್ಕೊಂಡಿರ್ತೀವಲ್ಲ ಬ್ಯಾಗಲ್ಲೇ, ಹಂಗೆ ಪವರ್ ಬ್ಯಾಂಕ್ ತಗೊಂಡು ಬೇಗ ಹಾಕ್ಬಿಡ್ಬೇಕು ಚಾರ್ಜ್ಗೆ. ಧ್ಯಾನ ಅನ್ನೋ ಪವರ್ ಬ್ಯಾಂಕ್ನ ಆಗ ಕನೆಕ್ಟ್ ಮಾಡ್ಕೊಂಡ್ಬಿಡ್ಬೇಕು. ಇದೇನಪ್ಪ, ಮೆಮೊರಿನೂ ಫುಲ್ ಇಟ್ಕೋಬೇಡ್ರಿ ಅಂತೀರಾ, ಖಾಲಿನೂ ಮಾಡ್ಕೋಬೇಡ್ರಿ ಅಂತೀರಾ. ಏನಿದು ಒಗಟ್ನಂಗ ಐತಲ್ಲ. ಇದಕ್ಕೂ ಒಂದು ಹಾಡೈತೆ, ನಮ್ಮ ಹಿರಿಕರು ಬರ್ದಿರೋ ಪದಗಳು ಎಷ್ಟು ಚೆಂದಾಗೈತೆ ಅಂತೀರಾ. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ ಮದ್ದಳೆ ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಮೊಬೈಲ್ ನಮ್ಮನ್ನೇ ನುಂಗಿತ್ತ ನೋಡವ್ವ ತಂಗಿ, ಮೊಬೈಲ್ ನಮ್ಮನ್ನೇ ನುಂಗಿತ್ತ. ಗೂಗಲ್ ನೆಟ್ವರ್ಕ್ ನ ನುಂಗಿ ನೆಟ್ವರ್ಕ್ ಮೊಬೈಲ್ ನ ನುಂಗಿ, ವೈಫೈ ನೆಟ್ವರ್ಕ್ ನ ನುಂಗಿ ನೆಟ್ವರ್ಕ್ ಮೊಬೈಲ್ ನ ನುಂಗಿ, ನೋಡಲು ಹಿಡಿದ ಮೊಬೈಲು ನಮ್ಮನೆ ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ದೇಹವ ಇಂದ್ರಿಯಗಳು ನುಂಗಿ ದೇಹವ ಇಂದ್ರಿಯಗಳು ನುಂಗಿ, ಯೋಚನೆಗಳು ಮನಸ ನುಂಗಿ ಯೋಚನೆಗಳು ಮನಸ ನುಂಗಿ, ದೇಹ ಆತ್ಮಾನ ನುಂಗಿ, ಹುಡುಕಲು ಹೋದ ನಮ್ಮನ್ನೇ ಆತ್ಮವು ನುಂಗಿತ್ತ ತಂಗಿ, ಹುಡುಕಲು ಹೋದ ನಮ್ಮನ್ನೇ ಆತ್ಮವು ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಗುಡ್ಡ ಗವಿಯನು ನುಂಗಿ ಗವಿಯು ಇರುವೆಯ ನುಂಗಿ, ಗುಡ್ಡ ಗವಿಯನು ನುಂಗಿ ಗವಿಯ ಇರುವೆಯು ನುಂಗಿ, ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ, ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ, ನನ್ನನೆ ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಇದೇನಪ್ಪ ಇದು? ಇಷ್ಟೋ ಗಂಟ ಆದ್ರೂ ಹೊಸಿ ಅರ್ಥ ಆತಿತ್ತು, ಈಗೆಲ್ಲ ಕಲ್ಸ್ ಮೇಲೋಗ್ರಾತ್. ತಡೀರಿ, ಗೂಗಲ್ ಸರ್ಚ್ ಮಾಡ್ಬಿಡೋಣ ಏನ್ ಹೇಳ್ತಾವ್ರಿ ಇವರು ಅಂತ. ಗೂಗಲ್ ಸರ್ಚ್ ಮಾಡ್ಬಿಡೋಣ. ಬಾ 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 ಬಾ, ಏನಾನ ಹೇಳಂಗಿಲ್ಲ ಈ ಗೂಗಲ್ AI ಜೆಮಿನಿ. ಫಸ್ಟ್ ರೆಡಿ ಮಾಡ್ಕೊಂಡ್ಬಿಡ್ತೀರಿ. ಇದೇನೋ ಇಲ್ಲ ಅಂದಿದ್ರೆ ನಮ್ ಜೀವನ ಹೆಂಗೆ ಅಂತೀನಿ. ಅಪ್ಪ, ಯೋಚ್ಸಕ್ಕೂ ಕಷ್ಟ ಆಯ್ತದಪ್ಪ. ಭಗವಾನ್ ಹೇಳೋ ಗೂಗಲ್ ಸರ್ಚು ಕರೆಂಟ್ನಾಗಲ್ಲ, ಕರೆಂಟ್ನಾಗ ಓಡೋ ವೈಫೈನಾಗಲ್ಲ. ಕರೆಂಟ್ ಅಟ್ ಪ್ರೆಸೆಂಟ್, ಈಗ ಅಟ್ ಪ್ರೆಸೆಂಟ್ ಆಗಿರೋ ವೈಫೈ ವಿದಿನ್ ಫೈಂಡಿಂಗ್ ಐ ಅಂತಾರೆ ಭಗವಾನ್ರು.
ಅಲ್ಲ, ನಮ್ಮ ಭಗವಾನ್ರ ಕಾಲದಾಗೆ ಯಾವ ವೈಫೈ ಇತ್ತು, ಯಾವ ಇಂಟರ್ನೆಟ್ ಇತ್ತು ಅಂತೀನಿ. ಭಗವಾನ್ ರಮಣವ್ರಿಗೆ ಜ್ಞಾನೋದಯ ಆದಾಗ 16 ವರ್ಷ. ಸಾವಿನ ಭಯ ಅವ್ರಿಗೆ ಮುತ್ಕೊಂಡ್ಬಿಟ್ಟದೆ. ಯಾವ ಗೂಗಲ್ ಸರ್ಚ್ ಮಾಡಲಿಲ್ಲ, ಯಾರ ತಾವು ಸಹಾಯನೂ ಕೇಳಲಿಲ್ಲ. ಬದಲಾಗಿ ತಾವೇ ಅದನ್ನ ವಿಚಾರ ಮಾಡಿ ಸಾವನ್ ಗೆದ್ದು ಆತ್ಮ ವಿಚಾರ ಪಡೆದ್ರು, ಆತ್ಮ ಜ್ಞಾನ ಪಡೆದ್ರು. ಮನೆ ಬಿಟ್ಟು ಅರುಣಾಚಲಕ್ಕೆ ಹೋಗ್ಬೇಕಾದ್ರೆ ಯಾವ ಗೂಗಲ್ ಮ್ಯಾಪು ಹಾಕೊಂಡಿರ್ಲಿಲ್ಲ. ಮನೆಗಿರೋ ಹಳೆಯ ಅಟ್ಲಾಸ್ನಾಗೆ ನೋಡಿ, ಓ ಅರುಣಾಚಲಕ್ಕೆ ಹೋಗ್ಬೇಕು, ತಂದೆಯ ಕರೆ ಅಂತ ಹೇಳಿ ಹೊಸಿ ದೂರ ರೈಲ್ನಾಗೆ, ಹೊಸಿ ದೂರ ಕಾಲ್ನಡಿಗೆಯಾಗೆ ಹಿಂಗೇ ಚಲ್ಸ್ಕೊಂಡು ಹೋಗಿ ಅರುಣಾಚಲ ಸೇರ್ಬಿಟ್ರು. ಸೇರಿದ ತಕ್ಷಣ ವಾಟ್ಸಪ್ ಸ್ಟೇಟಸ್ನಾಗೆ ರೀಚ್ ಅರುಣಾಚಲ ಅಂತ ಹಾಕ್ಲಿಲ್ಲ. ಅಪ್ಪ ನಾ ಬಂದೆ ಅಂತ ಅರುಣಾಚಲೇಶ್ವರನ ತಬ್ಬಿ ಹಿಡಿದು, ಅಪ್ಪ ನಾ ಬಂದೆ ಅಂತ ಕಣ್ಣೀರ್ನಾಗ ಅಭಿಷೇಕ ಮಾಡಿದ್ರು. ಆ ಕಡೆ ತಾಯಿ ಅಳಗಮ್ಮ ಮಗ ಎಲ್ಲಿ ಅಂತ ಸರ್ಚ್ ಮಾಡಕ್ಕೆ ಯಾವ ಟ್ರ್ಯಾಕು, ಮೊಬೈಲ್ ಟ್ರ್ಯಾಕಿಂಗ್ ಹಾಕಿರ್ಲಿಲ್ಲ. ಈ ಹೃದಯದಲ್ಲಿ ಇನ್ನರ್ನೆಟ್ ಕನೆಕ್ಷನ್ ನಲ್ಲಿ ಮಗ ಎಲ್ಲವನೇ ಅಂತ ತಿಳ್ಕೊಂಡ್ರು. ವೆಂಕಟ್ರಾಮನ ಹತ್ರ ಹೋದ್ರು. ಅರುಣಾಚಲಕ್ಕೆ ಹೋಗಿ ವೆಂಕಟ್ರಾಮ ನೋಡಿ, ಮಗ ಬಂದ್ಬಿಡಪ್ಪ, ಮನೆಗ್ ಬಾಪ್ಪ, ಧ್ಯಾನ ತಾನೆ ನೀನ್ ಮಾಡುವಂತೆ, ನಾನು ಯಾವ ಅಡ್ಡಿನೂ ಮಾಡಕ್ಕಿಲ್ಲ, ಬಾರಪ್ಪ. ಅರೆ ಭಗವಾನ್ರು ಬರ್ಲಿಲ್ಲ. ಅಮ್ಮ ಇದನ್ನೆಲ್ಲ ನೋಡಕ್ಕೊಬ್ಬ ಶಕ್ತಿ ಅವನೇ, ದೇವ್ರು. ನೀನ್ ಯಾವ್ದು ಮಾಡ್ಬೇಕು ಅನ್ಕೊಂಡ್ರು ಅದ್ ಏನೇ ಮಾಡಿದ್ರು ನಡೆಯಕ್ಕಿಲ್ಲ. ಯಾವ್ದು ನಡಿಬೇಕು ಅಂತಾಯ್ತೋ ನೀನ್ ಏನ್ ಮಾಡಿದ್ರು ತಡಿದ್ರು ಅದು ನಡೀದಿರಾ ಇರಂಗೇ ಇಲ್ಲ. ಆದ್ರಿಂದ ಮೌನವಾಗಿರೋದ್ ಲೇಸು ಅಂದ್ರು. ಎಂತ ಅದ್ಭುತವಾದ ಉಪದೇಶ ಕೊಟ್ರು ತಾಯಿ. ಈ ಉಪದೇಶ ಬರೀ ತಾಯಿಗೆ ಮಾತ್ರ ಅಲ್ಲ, ನಮ್ಮೆಲ್ರಿಗೂ. ಈ ಇಂಟರ್ನೆಟ್ ಗೂಗಲ್ ಸರ್ಚ್ ಅಲ್ಲಿ ಕೂತ್ಕೊಂಡಿದೀವಲ್ಲ, ನಮ್ಮೆಲ್ರಿಗೂ ಈ ಉಪದೇಶ ಕೊಟ್ಟಿದ್ದು. ತಾಯಿಗೆ ಮತ್ತೆ ಉಪದೇಶ ಕೊಡ್ತಾ ಆತ್ಮ ವಿಚಾರನೆ ಮುಖ್ಯ ಅಂತ ತಿಳಿಸಿ ಹಪ್ಳದ ಹಾಡು ಹೇಳ್ಕೊಟ್ರು. ಹಪ್ಳದ ಹಾಡಾ? ಓ ಇರ್ರಿ, ರೆಸಿಪಿ ಹುಡುಕ್ಬಿಡ್ತೀವಿ. ಹಲೋ, ಹೌ ಟು ಡೂ ಹಪ್ಳ, ಟೆಲ್ ಮಿ ದ ರೆಸಿಪಿ ಫಾರ್ ಪಾಪಡ್. ಆ ಹಪ್ಳ ಅಲ್ಲ, ಆತ್ಮಜ್ಞಾನದ ಹಾಡು. ಆತ್ಮ ವಿಚಾರಕ್ಕೋಗಿ ನಿಜ ಜೀವನದಲ್ಲಿ ನಮಗೆ ಯಾವುದು ಮುಖ್ಯ ಅನ್ನೋ ಸವಿರುಚಿಯಾದ ನಾನು 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 ಅನ್ನುವ ಹಪ್ಪಳ. ಆ ಸವಿರುಚಿಯಾದ ಹಪ್ಪಳಕ್ಕೆ ಯಾರ ಹತ್ರ ರೆಸಿಪಿ ಇಲ್ಲ. ಭಗವಾನ್ರು ಕೊಟ್ಟಿದ್ದಾರೆ ರೆಸಿಪಿ, ಭಗವಾನ್ ರಮಣರು ಕೊಟ್ಟಿದ್ದಾರೆ ಅದಕ್ಕೆ ರೆಸಿಪಿ. ತಿಳಿ ನೀ ಹಪ್ಪಳ ಮಾಡುವುದಾ, ತಿಳಿ ನೀ ಹಪ್ಪಳ ಮಾಡುವುದಾ, ಸುಖಿಸೋ ಸವಿದು ಅದರ ಹದ, ಸುಖಿಸೋ ಸವಿದು ಅದರ ಹದ, ಸುಖಿಸೋ ಸವಿದು ಅದರ ಹದ. ತನುವಿನ ನೆಲದಲ್ಲಿ ಬೆಳೆದ ಅಹಮ್ಮಿನ ಹುರುಳಿಯ ಕಾಳನು ಸುರಿಯೋ, ತನುವಿನ ನೆಲದಲ್ಲಿ ಬೆಳೆದ ಅಹಮ್ಮಿನ ಹುರುಳಿಯ ಕಾಳನು ಸುರಿಯೋ, ನಾನಾರೆನ್ನುವ ಆತ್ಮ ವಿಚಾರದ ಬೀಸುವ ಕಲ್ಲೊಳು ನುರಿಯೋ. ತನುವಿನ ನೆಲದಲ್ಲಿ ಬೆಳೆದ ಅಹಮ್ಮಿನ ಹುರುಳಿಯ ಕಾಳನು ಸುರಿಯೋ, ನಾನಾರೆನ್ನುವ ಆತ್ಮ ವಿಚಾರದ ಬೀಸುವ ಕಲ್ಲೊಳು ನುರಿಯೋ. ಸಜ್ಜನ ಸಂಗದ ನಿಂಬೆಯ ರಸವು ನಿಗ್ರಹ ಜೀರಿಗೆ ಮೆಣಸು, ಸಜ್ಜನ ಸಂಗದ ನಿಂಬೆಯ ರಸವು ನಿಗ್ರಹ ಜೀರಿಗೆ ಮೆಣಸು. ನಿಸ್ಸಂಗದ ಲವಣದ ಜೊತೆ ಧ್ಯಾನದ ಇಂಗಿನ ಪರಿಮಳ ಬೆರೆಸು, ನಿಸ್ಸಂಗದ ಲವಣದ ಜೊತೆ ಧ್ಯಾನದ ಇಂಗಿನ ಪರಿಮಳ ಬೆರೆಸು, ಇಂಗಿನ ಪರಿಮಳ ಬೆರೆಸು. ತಿಳಿ ನೀ ಹಪ್ಪಳ ಮಾಡುವುದಾ, ತಿಳಿ ನೀ ಹಪ್ಪಳ ಮಾಡುವುದಾ, ಸುಖಿಸೋ ಸವಿದು ಅದರ ಹದ, ಸುಖಿಸೋ ಸವಿದು ಅದರ ಹದ,
ಸುಖಿಸೋ ಸವಿದು ಅದರ ಹದ. ಸೇರಿಸಿ ನಾದಿದ ಹಿಟ್ಟನು ಇಡುನಿ ಹೃದಯದ ಒರಳಿನ ತಳದಿ, ಹೃದಯದ ಒರಳಿನ ತಳದಿ. ಮನಸ್ಸಿನ ಆರೆಯ ಎತ್ತಿ ಕುಟ್ಟು ನೀ ಆತ್ಮವಿಚಾರದ ಬಲದಿ, ಆತ್ಮವಿಚಾರದ ಬಲದಿ. ಸೇರಿಸಿ ನಾದಿದ ಹಿಟ್ಟನು ಇಡುನಿ ಹೃದಯದ ಒರಳಿನ ತಳದಿ. ಮನಸ್ಸಿನ ಹಾರೆಯ ಎತ್ತಿ ಕುಟ್ಟು ನೀ ಆತ್ಮವಿಚಾರದ ಬಲದಿ. ಜೀವನವೆನ್ನೋ ಒತ್ತೋ ಮಣೆಯಲಿ ಅದರ ಆಕೃತಿಯ ಬೆಳೆಸು, ಜೀವನವೆನ್ನೋ ಒತ್ತೋ ಮಳೆಯಲಿ ಅದರ ಆಕೃತಿಯ ಬೆಳೆಸು. ಬ್ರಹ್ಮಚಿಂತನೆಯ ತುಪ್ಪವು ತುಂಬಿದ ಮೌನದ ಬಾಣಲಿಗಿರಿಸು. ಜೀವನವೆನ್ನೋ ಒತ್ತೋ ಮಣೆಯಲಿ ಅದರ ಆಕೃತಿಯ ಬೆಳೆಸು. ಬ್ರಹ್ಮಚಿಂತನೆಯ ತುಪ್ಪವು ತುಂಬಿದ ಮೌನದ ಬಾಣಲಿಗಿರಿಸು, ಮೌನದ ಬಾಣಲಿಗಿರಿಸು. ಜ್ಞಾನದ ಉರಿಯನ್ನು ಎಬ್ಬಿಸಿ ಕರೆಯೋ, ಜ್ಞಾನದ ಉರಿಯನ್ನು ಎಬ್ಬಿಸಿ ಕರೆಯೋ. ಬರಲಿದೆ ಹಪ್ಪಳವೇ, ಬರಲಿದೆ ಹಪ್ಪಳವೇ. ಸವಿದು ಚಪ್ಪರಿಸಿ ನೋಡೋ ಅಡಗಿದೆ, ಆಹಾ, ಸವಿದು ಚಪ್ಪರಿಸಿ ನೋಡೋ ಅಡಗಿದೆ. ಮಾಯೆಯ ಸಪ್ಪಳವೇ, ಮಾಯೆಯ ಸಪ್ಪಳವೇ, ಮಾಯೆಯ ಸಪ್ಪಳವೇ. ತಿಳಿ ನೀ ಹಪ್ಪಳ ಮಾಡುವುದ, ತಿಳಿ ನೀ ಹಪ್ಪಳ ಮಾಡುವುದ. ಸುಖಿಸೋ ಸವಿದು ಅದರ ಹದ, ಸುಖಿಸೋ ಸವಿದು ಅದರ ಹದ, ಸುಖಿಸೋ ಸವಿದು ಅದರ ಹದ. ಎಷ್ಟು ಚಂದಾಗದ ಈ ಆತ್ಮದ ಹಪ್ಪಳನ ಸವಿತಾ ಇದ್ರೆ, ಆಹಾ, ಎಂಥ ಆನಂದ, ಎಂಥ ಅದ್ಭುತ. ಇದನ್ನೆಲ್ಲ ತಿಳ್ಕೊಳ್ದೆ ನಾವು ಗೂಗಲ್ ಸರ್ಚ್, AI ಇದ್ರಾಗೆ ಮುಳುಗೋಗ್ಬಿಟ್ಟಿದ್ದೀವಿ. ಯಾವಾಗೂ ಗೂಗಲ್ ಮ್ಯಾಪು, ಮೆಸೇಜು, ಗೂಗಲ್ ಇದು ಮಾರ್ಕೆಟು, ಗೂಗಲ್ದೇ ಸ್ನ್ಯಾಪ್ಚಾಟು, ಇಂಟರ್ನೆಟ್, ಬರೀ ಇವೇನೆ. ಯಾವ ಗೂಗಲ್ ಮ್ಯಾಪು ಮೆಸೇಜು ಕಳಿಸ್ತವೆ ಈ ಪ್ರಾಣಿ ಪಕ್ಷಿ ಮರ ಗಿಡ ಎಲ್ಲ? ಯಾವ್ದನ ಒಂದು ಹೂವು ಅರಳಂಗಿಲ್ಲ, ಎಲ್ಲಿಂದಾನೋ ದುಂಬಿ ಡೈರೆಕ್ಟ್ ಲೊಕೇಶನ್ ಬಂದ್ಬಿಡ್ತವೆ ನೀರಕ್ಕೆ. ಅದು ಅದ್ಯಾವ್ರು ಮಾಡಿರೋ ಶಕ್ತಿನೂ ಪ್ಲಾನ್, ಅದು ಗೂಗಲ್ ಲೊಕೇಶನ್. ನಾವು ನೀವು ಹುಡ್ಕೋ ಗೂಗಲ್ ಲೊಕೇಶನ್ ಕಳ್ಸಿದ್ರೆ ಒಂದೊಂದ್ಸತಿ ತಪ್ಪಾಗಿ ಯಾವುದೋ ಕೆರೆ ಏರಿ ಮ್ಯಾಕೋ, ಮೋರಿ ಮ್ಯಾಕೋ, ದಿಣ್ಣೆ ಮ್ಯಾಕೋ ತಗೊಂಡೋಗಿ ನಿಲ್ಸ್ಬಿಟ್ಟು ಯು ರೀಚ್ ಯುವರ್ ಡೆಸ್ಟಿನೇಷನ್ ಅಂತ. ಇದು ನಾವು ಮನ್ಸಾ ಕಂಡಿಡ್ದಿರೋದು. ಯಾವ ಗೂಗಲ್ ಲೊಕೇಶನ್ ಇತ್ತು? ಭಗವಾನ್ ಶ್ರೀ ರಮಣ ಮಹರ್ಷಿಗಳನ್ನ ಹುಡುಕೊಂಡು ಕಾವ್ಯಕಂಠ ಗಣಪತಿ ಮುನಿಗಳು, ಮುರುಘನಾರ ಸ್ವಾಮಿಗಳು, ಸಾವಿರಾರು ಜನ, ಕೋಟ್ಯಾಂತರ ಜನ ಭಕ್ತರು ಬಂದು ಸೇರಿರೋದು. ಅದು ಡೈರೆಕ್ಟ್ ಲೊಕೇಶನ್ಗೆ ಪರ್ಫೆಕ್ಟ್, ಬೇರೆಲ್ಲೂ ಚಾನ್ಸೇ ಇಲ್ಲ, ನೋ ಶಾರ್ಟ್ ಕಟ್. ನಾವು ನೀವು ಹಾಕಲ್ ಗೂಗಲ್ನಾಗೆ ಎಲ್ಲಿ ಟ್ರಾಫಿಕ್ ಐತೆ ಶಾರ್ಟ್ ಕಟ್ ರೂಟ್ ಅಂತ ತೋರಿಸುತ್ತೆ. ಯಾವ್ದಕ್ಕೆ? ಯಾಕೆ? ಬರೀ ನಮ್ದಿದೆ, ಟ್ರಾಫಿಕ್ ಇಲ್ಲ, ಅದಿಲ್ಲ, ಇದಿಲ್ಲ, ಶಾರ್ಟ್ ಕಟ್ ಬೇಕು ನಮ್ಗೆ ಎಲ್ಲದಕ್ಕೂ. ಅದೇನ್ ಮಾಡ್ತೈತೆ, ಇನ್ನೂ ಒಂದ್ಸತಿ 3 ಸುತ್ತು ಜಾಸ್ತಿ ಸುತ್ತಿಸ್ಬಿಟ್ಟು ನಮ್ಮನ್ನ ಇನ್ನೂ ಸುಸ್ತು ಮಾಡ್ತದೆ. ನೇರ ಮಾರ್ಗ ಭಗವಾನ್ ಹೇಳಿರೋದು, ಆತ್ಮ ವಿಚಾರ, ಡೈರೆಕ್ಟ್ ಪಾತ್, ಒಂದೇ ನೇರ ಮಾರ್ಗ. ನಾನು ಯಾರು, ನಾನು ಯಾರು, ಜಸ್ಟ್ ಅದು ಹುಡುಕ್ರಿ ಸಾಕು, ನಾನು ಯಾರು ಅನ್ರಿ. ಅವ್ರು ಕೊಟ್ಟಿರೋ ರಮಣ ವೈಫೈಗೆ ಅಂತ ಡೈರೆಕ್ಟ್ ಆಗಿ ನೆಟ್ವರ್ಕ್ ಕನೆಕ್ಟ್ ಆಗ್ಬಿಡ್ತೀವಿ. ಎಂತ ಅದ್ಭುತ. ಅರೆ ನಮ್ಮ ಮನ್ಸು ಬರೀ ಚಂಚಲ, ಇಂಥದೇ ಹುಡ್ಕೋದು. ಈ ಇಂಟರ್ನೆಟ್ ಎಲ್ಲ ಬಳಸ್ತಾ ನಾವ್ ಎಲ್ಲಿಗೆ ಹೋಗ್ಬಿಟ್ಟಿದೀವಿ ಗೊತ್ತಾ?
ಮಾಯೆಯ ಚೆಲುವಿಗೆ ಮರುಳಾಗಿದ್ದೆವು ನಿಜ ಎಂದೇ ಭ್ರಮಿಸಿ. ಮಾಯೆಯ ಚೆಲುವಿಗೆ ಮರುಳಾಗಿದ್ದೆವು ನಿಜ ಎಂದೇ ಭ್ರಮಿಸಿ. ಜೀವವ ಬಂಧನ ಕಳೆದೆವು ಸುಳ್ಳಿನ ಹೊರಮೆರಗನು ಹೊರೆಸಿ. ಜೀವವ ಬಂಧನ ಕಳೆದೆವು ಸುಳ್ಳಿನ ಹೊರಮೆರಗನು ಹೊರಿಸಿ. ಮಾಯೆಯ ಚೆಲುವಿಗೆ ಮರುಳಾಗಿದ್ದೆವು ನಿಜ ಎಂದೇ ಭ್ರಮಿಸಿ. ಜೀವವ ಬಂಧನ ಕಳೆದೆವು ಸುಳ್ಳಿನ ಹೊರಮೆರಗನು ಹೊರೆಸಿ. ನರಕದ ಬಾಗಿಲ ನೂಕುತ್ತಲಿದ್ದೆವು ಒಳ ಹೋಗಲು ಬಯಸಿ. ನರಕದ ಬಾಗಿಲ ನೂಕುತ್ತಲಿದ್ದೆವು ಒಳ ಹೋಗಲು ಬಯಸಿ. ಯಾರೋ ನುಡಿದಂತಾಯಿತು ದನಿಯಲಿ. ಯಾರೋ ನುಡಿದಂತಾಯಿತು ದನಿಯಲಿ. ಪ್ರೀತಿ ಕರುಣೆ ಹರಿಸಿ. ಯಾರೋ ನುಡಿದಂತಾಯಿತು ದನಿಯಲಿ. ಪ್ರೀತಿ ಕರುಣೆ ಹರಿಸಿ. ಏ ಬೇಡ 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 ಬೇಡ, ಅದೆಲ್ಲ ನರಕ, ಈ ಲೋಕ ಮಿಥ್ಯ, ಬೇಡ ಇದೆಲ್ಲ ನಿನಗೆ, ಹೋಗ್ಬೇಡ, ನಿನ್ನೊಳಗೆ ಇದೆ, ಇನ್ನರ್ನೆಟ್ ಕನೆಕ್ಟ್ ಆಗು, ಇಂಟರ್ನೆಟ್ಗಲ್ಲ ಅಂತ ಭಗವಾನ್ರು ನುಡಿತಾ ಇದ್ದಾರೆ. ಅಪ್ಪ, ನರಕದ ಬಕ್ಕಲು ತೊಳ್ಕೊಂಡು ಎಲ್ಲೋ ಹೊಂಟೋಗಕ್ ಹೋಗಿದ್ವಲ್ಲ, ಭಗವಾನ್ರು ಕರೆ ಬಂತು. ದೈವದೊಲುಮೆಯೇ ಫಲಿಸಿ ಬಂದನಿ ದಯಾಮೂರ್ತಿ ರಮಣ. ಕೈವಲ್ಯದ ಸಿರಿ ಕನಸನು ಮನಸ್ಸಿಗೆ ಹೊಳಸಿದ ಶ್ರೀಚರಣ. ಹೊಳಸಿದ ಶ್ರೀಚರಣ. ಆ ರಮಣನೇ, ಆ ರಮಣ ಸದ್ಗುರುನೇ ಸ್ಟ್ರಾಂಗ್ ನೆಟ್ವರ್ಕ್, ಸ್ಟ್ರಾಂಗ್. ಅವರೇ ಗ್ರೇಟೆಸ್ಟ್ ಟವರ್, ಸೆಂಟ್ರಲ್ ವೈಫೈ. ಎಲ್ಲಿದ್ರು ಯಾರಿಗಾದ್ರೂ ಸರಿ, ಯಾವಾಗಾದ್ರೂ ಸರಿ, ಈಸಿಯಾಗಿ ಸಿಗೋ ಕನೆಕ್ಷನ್. ನಮ್ದು ನಿಮ್ದು ಸೀಕ್ರೆಟ್ ಪಾಸ್ವರ್ಡ್ ಎಲ್ಲ ಇರ್ತವೆ ವೈಫೈ, ಒಳಕ್ ಹಾಕಿಲ್ಲ ಎಲ್ರಿಗೂ. ನಾವು ಹಾಕ್ಸ್ಕೊಂಡಿಲ್ವೇ ಇಂಟರ್ನೆಟ್, ಯಾರೋ ಬಂದಾಗ ವೈಫೈಗೆ ಕೊಟ್ಬಿಡಕಾಯ್ತದೆ. ಓ, ಹಂಗಾಕಿಲ್ಲ. ಭಗವಾನ್ರು ಹೇಳೋ ನೆಟ್ವರ್ಕ್ ಫ್ರೀ, ಫ್ರೀ ವೈಫೈ ಕನೆಕ್ಷನ್. ಎಲ್ರಿಗೂ ಒಂದೇ ಪಾಸ್ವರ್ಡ್, ನಾನು ಯಾರು, ರಮಣ ನಾನು ಯಾರು, ಅಷ್ಟೇ, ಒಂದೇ. ಎಲ್ಲರಿಗೂ, ಯಾರು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಬಸ್ಸಾಗ ಹೋಗ್ತಾ ಇದೀವಿ, ಯೂಸ್ ಮಾಡ್ಬೋದು, ನಾನು ಯಾರು ಅನ್ರಿ, ಅಷ್ಟೇ. ಅದೊಂದೇ ಕೇಳ್ತಾ ಇರ್ರಿ, ಆತ್ಮ ವಿಚಾರ ಮಾಡ್ತಾ ಇರ್ರಿ. ಯೋಚನೆ ಬಂತ, ಡಿಲೀಟ್ ಒತ್ರಿ, ನಾನು ಯಾರು ಅನ್ರಿ. ಆ ರಮಣ ಸದ್ಗುರು ಸ್ಟ್ರಾಂಗ್ ನೆಟ್ವರ್ಕ್ಗೆ ನಾವೆಲ್ಲ ಕನೆಕ್ಟ್ ಆಗಿ ಈ ನಮ್ಮ ಮನಸ್ಸನ್ನು, ಮೊಬೈಲ್ ನೆಟ್ವರ್ಕ್ನ ಅದಕ್ಕೆ ಡೀಪಾಗಿ ಕನೆಕ್ಟ್ ಮಾಡ್ಕೊಂಡು ಅವ್ರು ತೋರಿಸಿರೋ ನೇರ ಮಾರ್ಗ, ಡೈರೆಕ್ಟ್ ಪಾತ್, ಡೈರೆಕ್ಟ್ ಲೊಕೇಶನ್ ಒಂದೇ ಕಳಿಸೋರು ಎಲ್ಲರಿಗೂ. ಆತ್ಮಜ್ಞಾನ ಅನ್ನೋ ಲೊಕೇಶನ್ ತಲುಪೋದೆ ನಾನು ಈ ಐ ಅನ್ನೋ ಪರ್ಮನೆಂಟ್ ಲೊಕೇಶನ್ ತಲುಪಿ ಅಲ್ಲೇ ಆನಂದವಾಗಿರೋದೆ ನಮ್ಮೆಲ್ಲರೂ ಉದ್ದೇಶ, ಗುರಿ. ಆದ್ರೆ ಏನ್ ಮಾಡೋದು, ಹಾಗಾಗಿ ಮರ್ತ್ಬಿಡ್ತೀವಿ. ಈಗ ಅಂದಿರ್ತೀವಿ, ಇನ್ನು ಹಸಿ ಹೊತ್ಗಾಗ್ಲೇ ಮರ್ತ್ಬಿಡ್ತೀವಿ. ಇರ್ಲಿ ಬಿಡಿ, ಮನ್ಸ ಅಲ್ವೇ, ಮರ್ತ್ರೇನಂತೆ. ಇಂಥವೆಲ್ಲ ನಮಗೋಸ್ಕರ ನಡೀತಾರೆ. ಈ ರಮಣ ಸೆಂಟರ್ ಅಂತ ಸತ್ಸಂಗಗಳು, ದೇವಸ್ಥಾನ, ಮೆಡಿಟೇಷನ್ ಸ್ಟಡಿ ಸರ್ಕಲ್ ಅನ್ನೋಂಥ ಅದ್ಭುತವಾದ ಜಾಗ. ವಾರ ವಾರ ನೆನಪಿಸ್ತಾ ಇರ್ತಾರೆ, ಒಬ್ರಲ್ಲ ಒಬ್ರು ಬಂದು ಆತ್ಮಜ್ಞಾನನೇ ಮುಖ್ಯ, ದೇವರೇ ಎಲ್ಲ ನಡೆಸ್ತಾ ಇರೋದು, ಪ್ರತಿಯೊಂದಕ್ಕೂ ಒಂದು ಶಕ್ತಿ ಇದೆ. ಎಲ್ಲಾದ್ರ ಹಿಂದೆ ಒಂದು ಶಕ್ತಿ ಇದೆ, ಆ ಶಕ್ತಿನೇ ನಾವು. ಅದನ್ನ ತಿಳ್ಕೊಳ್ಳಿ ಅಂತ ಇಂಥ ಒಳ್ಳೊಳ್ಳೆ ಸತ್ಸಂಗಗಳು ನಡೀತಾವಲ್ಲ. ಹಿಂಗೆ ನಾವು ಒಬ್ರಿಗೊಬ್ರು ಜ್ಞಾಪಿಸ್ಕೊಂಡು ಈ ರಮಣ ಅನ್ನೋ ವೈಫೈಗೆ ಕನೆಕ್ಟ್ ಆಗ್ಬಿಡೋಣ. ಏನಂತೀರಾ? ಈ ವೈಫೈ ಕನೆಕ್ಟ್ ಆಗಿದ ತಕ್ಷಣನೇ ಕರೆ ಬಂದ್ಬಿಡ್ತದೆ, ಭಗವಾನ್ರ ಕರೆ. ಎಂಥ ಕರೆ ಅಂತೀರಾ ಅಲ್ಲಿ? ಕರೆವ ಒಂದು ದಿನ ರಮಣ ಗುರು,
ನನ್ನನು ತನ್ನೆದೆ ಗುಹೆಗೆ. ಇದೆಲ್ಲ ಬಿಟ್ಬಿಡು, ಮಾಯೆಯ ಸುಳ್ಳು, ಮಾಯೆ ಒಳಗ್ಬಾ ನೇರ ಮಾರ್ಗಕ್ಕೆ. ಯೋಚನೆ ಆಲೋಚನೆ ಎಲ್ಲವನ್ನು ತೊರೆದು ನಾನು 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 ಅಂತ ನಿರಂತರವಾಗಿ ಬೆಳಗ್ತಾ ಇದೆಯಲ್ಲ ನಮ್ಮ ಹೃದಯದಲ್ಲಿ, ಅದೇ ನಿಜವಾದ ಸತ್ಯ. ಅಲ್ಲಿಗ್ ಬಾ. ಕರೆವ ಒಂದು ದಿನ ರಮಣ ಗುರು ನನ್ನನು ತನ್ನೆದೆ ಗುಹೆಗೆ. ಕರೆವ ಒಂದು ದಿನ ರಮಣ ಗುರು ನನ್ನನು ತನ್ನೆದೆ ಗುಹೆಗೆ. ನೋಡಿಯು ವರ್ಣಿಸಲಾಗದ ಸುಂದರ, ನೋಡಿಯು ವರ್ಣಿಸಲಾಗದ ಸುಂದರ ದರ್ಶನ ದೊರೆಯುವ ತಾಣಕ್ಕೆ. ಕರೆವ ಒಂದು ದಿನ ರಮಣ ಗುರು ನನ್ನನು ತನ್ನೆದೆ ಗುಹೆಗೆ. ಹಸಿವು ದಾಹಗಳೇ ಇಲ್ಲದ ಸ್ವಾರ್ಥ ದ್ವೇಷ ತಮಸಲ್ಲದ, ಹಸಿವು ದಾಹಗಳೇ ಇಲ್ಲದ ಸ್ವಾರ್ಥ ದ್ವೇಷ ತಮಸಲ್ಲದ. ಎಲ್ಲೆಲ್ಲಿಯೂ ಶ್ರೀರಮಣನ ಮೌನದ, ಎಲ್ಲೆಲ್ಲಿಯೂ ಶ್ರೀರಮಣನ ಮೌನದ ಕೊಳಲು ನುಡಿವ ಕೇವಲ ಪದಕ್ಕೆ, ಕೊಳಲು ನುಡಿವ ಕೇವಲ ಪದಕ್ಕೆ. ಕರೆವ ಒಂದು ದಿನ ರಮಣ ಗುರು ನನ್ನನು ತನ್ನೆದೆ ಗುಹೆಗೆ. ನೋಡಿಯು ವರ್ಣಿಸಲಾಗದ ಸುಂದರ, ನೋಡಿಯು ವರ್ಣಿಸಲಾಗದ ಸುಂದರ ದರ್ಶನ ದೊರೆಯುವ ತಾಣಕ್ಕೆ. ಕರೆವ ಒಂದು ದಿನ ರಮಣ ಗುರು ನನ್ನನು ತನ್ನೆದೆ ಗುಹೆಗೆ. ನಿತ್ಯ ಕನಸು ಎಚ್ಚರ ಇರದ ಜ್ಞಾನ ಸೂರ್ಯ ಹೊಳೆಯುವ ಕಡೆಗೆ. ನಿತ್ಯ ಕನಸು ಎಚ್ಚರ ಇರದ ಜ್ಞಾನ ಸೂರ್ಯ ಹೊಳೆಯುವ ಕಡೆಗೆ. ಮೈಮನವಿಲ್ಲದ ಅನಂತ ಭಾಗ್ಯದ, ಮೈಮನವಿಲ್ಲದ ಅನಂತ ಭಾಗ್ಯದ ಜೀವನದಲ್ಲಿ ಜೊತೆ ಬಾಳಲಿಕೆ. ಕರೆವ ಒಂದು ದಿನ ರಮಣ ಗುರು ನನ್ನನು ತನ್ನೆದೆ ಗುಹೆಗೆ. ನೋಡಿಯು ವರ್ಣಿಸಲಾಗದ ಸುಂದರ, ನೋಡಿಯು ವರ್ಣಿಸಲಾಗದ ಸುಂದರ ದರ್ಶನ ದೊರೆಯುವ ತಾಣಕ್ಕೆ. ಕರೆವ ಒಂದು ದಿನ ರಮಣ ಗುರು ನನ್ನನು ತನ್ನೆದೆ ಗುಹೆಗೆ. ಹೋದವರಾರು ಹಿಂದಕ್ಕೆ ಬಾರದ, ಹೋದವರಾರು ಹಿಂದಕ್ಕೆ ಬಾರದ ಊರಿನ ಸುವರ್ಣ ಭವನದಲ್ಲಿ, ಊರಿನ ಸುವರ್ಣ ಭವನದಲ್ಲಿ ಜ್ಞಾನರೂಪಿ ಶ್ರೀ ರಮಣನ ಸಭೆಯಲಿ, ಜ್ಞಾನರೂಪಿ ಶ್ರೀ ರಮಣನ ಸಭೆಯಲಿ ಪತಿಯ ಜೊತೆಗಿರಲು ಸುಖದಲ್ಲಿ. ಕರೆವ ಒಂದು ದಿನ ರಮಣ ಗುರು ನನ್ನನು ತನ್ನೆದೆ ಗುಹೆಗೆ. ಕರೆವ ಒಂದು ದಿನ ರಮಣ ಗುರು ನನ್ನನು ತನ್ನೆದೆ ಗುಹೆಗೆ, ನನ್ನನು ತನ್ನೆದೆ ಗುಹೆಗೆ. ಆ ಕರೆಗಾಗಿ ಎಲ್ಲರೂ ಕಾಯ್ತಾ ಇರೋಣ. ನಿದ್ದೆ ಕನಸು ಎಚ್ಚರ ಇದ್ಯಾವುದೂ ಇಲ್ಲ, ಸ್ವಾರ್ಥ ದ್ವೇಷ ತಮ್ಮ ಯಾವುದೂ ಇಲ್ಲ. ಹೋದವರು ಮತ್ತೆ ವಾಪಸ್ ಬರಬೇಕು ಅಂತಾನೆ ಅನ್ಸಲ್ಲ. ಅಷ್ಟು ಪರ್ಮನೆಂಟ್ ಆಗಿರೋ ಆನಂದ, ಆತ್ಮಾನಂದ. ಅಂತ ಜಾಗಕ್ಕೆ ನಮ್ಮನ್ನು ಕರೀತಾ ಇದ್ದಾರೆ ಭಗವಾನ್. ಆ ಇನ್ನರ್ನೆಟ್ಗೆ ನಾವು ಕನೆಕ್ಟ್ ಆಗೋಣ. ಈ ಇಂಟರ್ನೆಟ್ನ ಬಿಟ್ಟು ಆ ಭಗವಂತನ ಹೋಗೋರೆಗೆ, ಹೋಗೊಟ್ಟು ಆ ಕರೆಗೆ ನಾವೆಲ್ಲರೂ ಆ ಇನ್ನರ್ನೆಟ್ ಕನೆಕ್ಟ್ ಆಗೋಣ. ಇದನ್ನೆಲ್ಲ ಹೇಳಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಭಕ್ತರಿಗೂ ಮತ್ತು ವಾಣಿ ವಾಸುದೇವ್ರವರಿಗೂ, ಈ ಮೆಡಿಟೇಷನ್ ಸ್ಟಡಿ ಸರ್ಕಲ್ ಅವರಿಗೂ ನಾನು ಶರಣು ಅಂತ
ಅನಂತ ಅನಂತ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಅಡ್ಬೀಳೋಣ ಬನ್ನೀರೋ, ಅಡ್ಬೀಳೋಣ ಬನ್ನೀರೋ, ಅಡ್ಬೀಳೋಣ ಬನ್ನೀರೋ, ಅಡ್ಬೀಳೋಣ ಬನ್ನೀರೋ. ಅರುಣಾಚಲದಯ್ಯಂಗೆ ನಮ್ಗೂರು ರಮಣಂಗೆ, ಅರುಣಾಚಲದಯ್ಯಂಗೆ ನಮ್ಗೂರು ರಮಣಂಗೆ, ಅಡ್ಬೀಳೋಣ ಬನ್ನೀರೋ, ಅಡ್ಬೀಳೋಣ ಬನ್ನೀರೋ. ಆ ನಮ್ಮಪ್ಪ ರಮಣನಿಗೆ ಅಡ್ಬೀಳ್ತಾ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಆ ಅಂತರಾತ್ಮದ ಇನ್ನರ್ ನೆಟ್ ಕನೆಕ್ಟ್ ಆಗಿ ಒಂದು 10 ನಿಮಿಷಗಳ ಕಾಲ ಧ್ಯಾನವನ್ನ ಮಾಡೋಣ. ಧ್ಯಾನ ಮಾಡುವಾಗ ಯಾವುದೇ ಯೋಚನೆ ಥಾಟ್ ಬಂದ್ರೇನು ಈ ಯೋಚನೆ ಯಾರಿಗೆ ಅಂತ ಕೇಳ್ತಾ ಹೋಗಿ. ಇನ್ಸ್ಟೆಂಟ್ ಆನ್ಸರ್ ತಕ್ಷಣ ನಮಗೆ ಇದು ನನಗೆ ಅಂತ ಬಂದೇ ಬರುತ್ತೆ. ಆಗ ಆ ನಾನು ಯಾರು ಅಂತ ಮರುಪ್ರಶ್ನೆ ಮಾಡೋದ್ರ ಮೂಲಕ ಅಂತರಾತ್ಮದ ಕಡೆಗೆ ನಾವೆಲ್ಲ ಒತ್ತನ್ನು ಕೊಟ್ಟು ಒಂದು 10-15 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡೋಣ. ಓಂ ನಮೋ ಭಗವತೆ ಶ್ರೀರಮಣಾಯ. ಓಂ ನಮೋ ಭಗವತೆ ಶ್ರೀರಮಣಾಯ. ಓಂ ನಮೋ ಭಗವತೆ ಶ್ರೀರಮಣಾಯ. ಓಂ ನಮೋ ಭಗವತೆ ಶ್ರೀರಮಣಾಯ. ಓಂ ನಮೋ ಭಗವತೆ ಶ್ರೀರಮಣಾಯ.